ಬೆಂಗಳೂರು ಸೌತ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ತೇಜಸ್ವಿ ಸೂರ್ಯ ಅವರು ಚೆನ್ನಾಗಿ ಮಾಡ್ತಾ ಇದಾರೆ. ಏನ್ ವರ್ಕ್ ಮಾಡಿದ್ರು ಆಗುತ್ತೆ, ಮಾಡದೇ ಇದ್ರು ಆಗುತ್ತೆ. ಆ ಬಿಜೆಪಿ ಅನ್ನೋ ಈ ಕ್ಯಾಂಡಿಡೇಟ್ಚರ್ ಅಲ್ಲಿ ಬ್ಲಾಂಕ್ ಇದ್ರು ಅದಕ್ಕೆ ಜನ ಒತ್ಬಿಟ್ಟು ಬರ್ತಾರೆ. ಅವ್ರು ನಾವೇ ನಿರೀಕ್ಷೆ ಮಟ್ಟ ಯಾವ್ದು ಕೆಲಸ ಮಾಡ್ತಾ ಇಲ್ಲ. ದೇಶದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಅನ್ಸುತ್ತೆ? ಬಿಜೆಪಿ ಬರಬೇಕು. ಆ ಪಕ್ಷ ಬರುತ್ತೆ ಅಂತ ಇಂಪಾರ್ಟೆಂಟ್ ಅಲ್ಲ, ಕೆಲಸ ಸರಿಯಾಗಿ ಮಾಡೋದಿಲ್ಲ. ನಾವು ಆ ಪಕ್ಷ ಈ ಪಕ್ಷ ಅನ್ನಂಗಿಲ್ಲ, ಯಾವ್ದು ಒಳ್ಳೇದ್ ಮಾಡ್ತಾರ ನಾವು ಅವ್ರಿಗೆ ವೋಟ್ ಹಾಕ್ತೀವಿ. ಈ ಗ್ಯಾರಂಟಿಗಳ ಬಗ್ಗೆ ಏನ್ ಹೇಳ್ತೀರಾ? ಪಾಪ ಜನ ಯಾಮಾರ್ಬಿಟ್ರು ಅಷ್ಟೇ. ನಮ್ಗೆ ಉಚಿತ ಬೇಡ, ಯಾವ್ದು ಖಚಿತನೂ ಬೇಡ, ಯಾವ್ದು ಕೊಡಲ್ಲ. ಗ್ಯಾರಂಟಿ ಕೊಟ್ಟಿದ್ರಿಂದನೇ ಈಗ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಯಾತಕ್ ಸೋಮರಿಗಳಾಗ್ತಾರೆ? ಕೆರೆ ನೀರನ್ನು ಕೆರೆಗೆ ಚೆಲ್ತಾ ಇರೋದವ್ರು ಜನಗಳು ತಿನ್ನೇನ್ ಕೊಡ್ತಾರ, ಇವ್ರಂಗ್ ಯಾರು ಏನ್ ಬಡಿಕತಾ ಇಲ್ವಲ್ಲ. ಈಗ ಗಾಂಧಿ ಫ್ಯಾಮಿಲಿನಲ್ಲಿಂದ ಬಂದಿರೋದಕ್ಕೆ ಅವ್ರಿಗೆ ಯಾರು ಅಂತ ಗೊತ್ತು, ರಾಹುಲ್ ಗಾಂಧಿ ಅಂತ. ಅದರ್ವೈಸ್ ಯಾರಿಗೂ ಗೊತ್ತಿರಲ್ಲ. ಇಂಡಿಪೆಂಡೆಂಟ್ ಬರಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ. ಅದೀಗ ಇವ್ರು ಹೆಲ್ಪ್ ತಗೊಂಡ್ಬಿಟ್ಟು ಹೋಗಿದ್ದಾರೆ, ಮೈತ್ರಿಗೆ ಹೋಗಿದ್ದಾರೆ. ಕುಮಾರಸ್ವಾಮಿ ಅವ್ರದ್ದು ಇನ್ನೇನ್ ಸಿಂಕಿಂಗ್ ಬೋಟ್ ಆಗಿತ್ತು, ಸರ್ವೈವಲ್ಗೋಸ್ಕರ ಹೋಗಿದ್ದಾರೆ ಅಷ್ಟೇ. ಸದ್ಯ ನಾನು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಸವನಗುಡಿಯಲ್ಲಿದ್ದೀನಿ. ಸೊ ಇದು ಬಿಜೆಪಿಯ ಭದ್ರಕೋಟೆ. ಯಾಕಂದ್ರೆ 1999ರಿಂದ 2019ರವರೆಗೂ ಕೂಡ ಬಿಜೆಪಿ ಅಭ್ಯರ್ಥಿಗಳೇ ಇಲ್ಲಿ ಗೆದ್ದಿರೋದು. ಜೊತೆಗೆ ಇಲ್ಲಿನ ಶಾಸಕರು ಕೂಡ ಬಿಜೆಪಿಯವರೇ, ರವಿ ಸುಬ್ರಹ್ಮಣ್ಯ ಅವರು. ಜೊತೆಗೆ ಹಾಲಿ ಸಂಸದರು ತೇಜಸ್ವಿ ಸೂರ್ಯ. ಹಾಗಾದ್ರೆ ಈ ಭಾಗದ ಜನ ಈ ಬಾರಿ ಏನು ಯಾರು ಪ್ರಧಾನಿ ಆಗ್ಬೇಕು, ಜೊತೆಗೆ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು, ಜೊತೆಗೆ ಇಲ್ಲಿನ ಸಂಸದರು ಯಾರಾಗ್ಬೇಕು ಅಂತ ಹೇಳ್ತಾರೆ, ಕೇಳೋಣ ಬನ್ನಿ. ಸರ್, ತಮ್ಮ ಹೆಸರು? ಮುರುಗೇಶ್ ಅಂತ. ಓಕೆ, ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಹಾಗಾಗಿ ದೇಶದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಅನ್ಸುತ್ತೆ ಸರ್? ಬಿಜೆಪಿ ಬರಬೇಕು. ಯಾಕೆ ಬಿಜೆಪಿ ಬರ್ಬೇಕು? ಬಿಜೆಪಿ ಯಾಕೆ ಅಂತಂದ್ರೆ ಮೇಡಮ್, ನಮ್ದು ಇವಾಗ ಭಾರತದ್ದು ಹೆಸರು ತುಂಬಾ ಚೆನ್ನಾಗಿದೆ. ಇದಕ್ ಮುಂಚೆ ಇದ್ದವ್ರದೆಲ್ಲ ಏನು ಇರ್ಲಿಲ್ಲ ಅಷ್ಟು. ಅವ್ರ ಮನೆ ಬೆಳೆಸ್ಕೊಂಡು ಹೋಗ್ತಾ ಇದ್ರು. ಇವರು ದೇಶ ಜನ ಎಲ್ಲರನ್ನೂ ಬೆಳೆಸ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಮೋದಿ ಅವರು. ಅಂಥವ್ರಿಗೆ ನಾವು ಸಾಥ್ ಕೊಡಬೇಕು. ನೀವು ಈಗ ಬಿಜೆಪಿ ಬರ್ಬೇಕು ಅಂತ ಅಂದ್ರೆ ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ, ಕಾಂಗ್ರೆಸ್ ಯಾಕೆ ಬೇಡ ಅಂತ. ಯಾಕೆ ಬೇಡ ಅನ್ನೋದ್ರ ಬಗ್ಗೆ ಮಾತಾಡೋದಾದ್ರೆ, ಗುಡ್ ಲೀಡರ್ಶಿಪ್ ಇಲ್ವಲ್ಲ ಮೇಡಮ್, ಅದರಿಂದಾನೆ. ಓಕೆ ಸರ್, ಈಗ ಪ್ರಧಾನಿ ಯಾರಾಗ್ಬೇಕು? ಪ್ರಧಾನಿ ನರೇಂದ್ರ ಮೋದಿ ಅವರು ಇದ್ದಾರೆ. ಇವಾಗ ಅವರು ಬಿಜೆಪಿದು ಬಂದು ಹೆಂಗಂದ್ರೆ ನಿಮ್ಗೆ 75 ವರ್ಷವರೆಗೂ ಅವರ ಒಂದು ಪವರ್ ಅಲ್ಲಿ ಇರ್ಬೋದು. ಅದೊಂದು ಏಜ್ ಆದ್ಮೇಲೆ ಅಂದ್ರೆ ಇರಂಗಿಲ್ಲ ಅಂತಾರೆ. ಅವ್ರು ಬಿಟ್ರೆ ಬೇರೆಯವ್ರು ಬರ್ಬೋದು. ಈ ಕಾಂಗ್ರೆಸ್ ಅಲ್ಲಾಗ್ಲಿ ಬೇರೆ ಪಕ್ಷದಲ್ಲಾಗ್ಲಿ 80 ವರ್ಷ ಆದ್ರೂ ನಾನೇ ಇರ್ಬೇಕು ಅಂತಾರೆ. ನಡೆಯೋಕ್ಕೂ ಆಗಲ್ಲ, ಕುತ್ಕೊಳ್ಳೋಕ್ಕೂ ಆಗಲ್ಲ, ನಾನೇ ಬೇಕು ಅಂತಾರಲ್ಲ. ಅದಕ್ಕೆ ಈಗ ನರೇಂದ್ರ ಮೋದಿ ಅವರನ್ನ ಹೊರತುಪಡಿಸಿದ್ರೆ ಬಿಜೆಪಿಯಲ್ಲಿ ಪ್ರಧಾನಿ ಆಗೋದಕ್ಕೆ ಮತ್ತೆ ಯಾವ ಅಭ್ಯರ್ಥಿಗಳಿದ್ದಾರೆ ಸರ್? ನೆಕ್ಸ್ಟ್ ಅಂದ್ರೆ ಅಮಿತ್ ಶಾ ಬರ್ಬೋದು ಮೇಡಮ್. ಅಮಿತ್ ಶಾ ಬಿಟ್ರೆ ನೆಕ್ಸ್ಟ್ ಯೋಗಿ ಇದ್ದಾರೆ, ತುಂಬಾ ಜನ ಇದ್ದಾರೆ. ಒಬ್ಬರೇ ಇಲ್ಲ, ಜೈಶಂಕರ್ ಇದ್ದಾರೆ, ಆತರ ತುಂಬಾ ಜನ ಇದ್ದಾರೆ ಅಲ್ವಾ ಸರ್. ಈಗ ನೀವು ಮಾತಾಡುವಾಗ ಒಂದು ವಿಚಾರ ಹೇಳಿದ್ರಿ, ಕಾಂಗ್ರೆಸ್ ನಲ್ಲಿ ಒಂದು ಗುಡ್ ಲೀಡರ್ ಇಲ್ಲ ಅಂತ. ಸೊ ಹಾಗಾದ್ರೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಸರ್? ರಾಹುಲ್ ಗಾಂಧಿ ಅವ್ರ ಬಗ್ಗೆ ಅಭಿಪ್ರಾಯ ಅಂದ್ರೆ ಮೇಡಮ್, ಅವರಿಗೆ ಗಾಂಧಿ ಫ್ಯಾಮಿಲಿನಲ್ಲಿಂದ ಬಂದಿರೋದಕ್ಕೆ ಅವ್ರಿಗೆ ಯಾರು ಅಂತ ಗೊತ್ತು, ರಾಹುಲ್ ಗಾಂಧಿ ಅಂತ. ಅದರ್ವೈಸ್ ಯಾರಿಗೂ ಗೊತ್ತಿರಲ್ಲ. ಇವಾಗ ಬೇರೆ ಪಕ್ಷದಲ್ಲಿ ಇಟ್ಕೊಳ್ಳಿ, ಇವಾಗ ತಮಿಳ್ನಾಡಲ್ಲಿ ತೊಗೊಂಡ್ರೆ ಅಣ್ಣಾಮಲೈನ ಲೀಡರ್ ಮಾಡಿದ್ದಾರೆ. ಇವಾಗ ಅಲ್ಲಿ ಅವರು ಯಾವ ಥರ ಮಾಡಬೇಕು, ಎಗನೆಸ್ಟ್ ಪಾರ್ಟಿಗಳನ್ನ ಯಾವ ಥರ ಹೆಂಗೆ ಮಾತಾಡಬೇಕು, ಆಪೋಸಿಟ್ ಪಾರ್ಟಿಗಳು ಏನೇನು ತಪ್ಪು ಮಾಡ್ತಾ ಇದ್ದಾರೆ ಅನ್ನೋದು ಕ್ಲೀನಾಗಿ ಪಿಕ್ಚರ್ ಎಳ್ಕೊಂಬಂದು ತೋರಿಸ್ತಾ ಇದ್ದಾರೆ. ಇದೇ ಬೇರೆ ಪಕ್ಷದವರು ತೋರಿಸ್ಕೊಳ್ಳಲ್ಲ, ಅವರವರಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಬಿಟ್ಬಿಡ್ತಾ ಇದ್ದಾರೆ. ಆ ಥರ ಲೀಡರ್ಶಿಪ್ ಮಾಡೋರು ಬಿಜೆಪಿನಲ್ಲಿ ತುಂಬ ಚೆನ್ನಾಗಿದ್ದಾರೆ ಮೇಡಮ್. ಬಟ್ ನಮ್ಮ ಬೆಂಗಳೂರಲ್ಲಿ, ನಮ್ಮ ಕರ್ನಾಟಕದಲ್ಲಿ ತೊಗೊಂಡ್ಬಂದು ಆ ಥರ ಲೀಡರ್ಶಿಪ್ ಯಾರೂ ಇಲ್ಲ ಮೇಡಮ್. ಸ್ಟ್ರಾಂಗ್ ಆಗಿ ಅವರು ಅದೊಂದು ಹುಡುಕ್ಬೇಕು. ಅಣ್ಣಾಮಲೈ ಥರ ಇಲ್ಲಿ ಯಾರನ್ನ ಒಬ್ರು ಲೀಡರ್ನ ಹುಡುಕ್ಬೇಕು ಮೇಡಮ್. ಈಗ ಬೆಂಗಳೂರು ಸೌತ್ ವಿಚಾರನೇ ನಾವು ಮಾತಾಡೋದಾದ್ರೆ, ಇಲ್ಲಿನ ಹಾಲಿ ಸಂಸದರು ತೇಜಸ್ವಿ ಸೂರ್ಯ ಅವರು. ಸೊ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ತೇಜಸ್ವಿ ಸೂರ್ಯ ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಮೇಡಮ್. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬಿಸಿ ಇತ್ತು, ಮಧ್ಯದಲ್ಲಿ ಸ್ವಲ್ಪ ಕಮ್ಮಿ ಆಯಿತು. ತಿರ್ಗಾ ಇವಾಗ ಅವರು ಸ್ವಲ್ಪ ತೋರಿಸ್ಬೇಕು ಪವರ್ ಏನೇನು ಮಾಡ್ತಾ ಇದ್ದಾರೆ ಅಂತ. ಇವಾಗ ಅವರಿಗೆ ಯುವ ಮೋರ್ಚಕ್ಕೆ ಲೀಡರ್ಶಿಪ್ ಮಾಡಿದಾರಲ್ಲ, ಆಲ್ ಇಂಡಿಯಾ ಬಿಜೆಪಿ ಯುವ ಮೋರ್ಚಾ ಲೀಡರ್ಶಿಪ್ ಮಾಡಿದ್ದಾರೆ. ಅದನ್ನ ಅವ್ರು ಇನ್ನೂ ಸ್ವಲ್ಪ ಉಪಯೋಗಿಸ್ಕೊಬೇಕು ಅಂತ ನಮ್ಮ ಅಭಿಪ್ರಾಯ. ಈಗ 2019ರ ಲೋಕಸಭಾ ಚುನಾವಣೆ ವೇಳೆ ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು, ಅವ್ರಿಗೂ ಕೂಡ ಟಿಕೆಟ್ ಕೊಡ್ಬೇಕು ಅಂತ. ಹಾಗಾಗಿ ಈ ಬಾರಿ ಯಾರಿಗೆ ಟಿಕೆಟ್ ಕೊಟ್ರೆ ಬೆಸ್ಟ್ ಅಂತ ಅನ್ಸುತ್ತೆ? ಯಾಕಂದ್ರೆ ಇದು ಬಿಜೆಪಿ ಭದ್ರಕೋಟೆ. ಸೊ ಅನಂತಕುಮಾರ್ ಅವರು ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಇವರಿಗೆ ಪತ್ನಿಗೆ ಕೊಡ್ಬೇಕು ಅನ್ನುವಂತಹ ಆಗ್ರಹ ಕೂಡ ಕಳೆದ ಬಾರಿ ಕೇಳಿ ಬಂದಿತ್ತು. ಅವಾಗ ಮೇಡಮ್ ಹತ್ರ ಮಾತಾಡುವಾಗ ಮೇಡಮ್ ಏನಂದ್ರು, ನಾನೇ ಬರಬೇಕು, ನಾನು ಮಾಡಬೇಕು ಅಂತೇನಿಲ್ಲ, ನಮ್ಮ ಯಜಮಾನ್ರು ಎಲ್ಲ ಮಾಡಿದ್ದಾರೆ, ನೆಕ್ಸ್ಟ್ ಯೂತ್ ತೇಜಸ್ವಿ ಸೂರ್ಯ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅದರಿಂದ ಅವರು ರಾಜಕೀಯಕ್ಕೆ ಬಂದೇ ಮಾಡಬೇಕು ಅಂತ ಏನು ಇಲ್ಲ. ಅವರು ಬೇರೆ ರೀತಿನಲ್ಲೂ ಸಪೋರ್ಟ್ ಮಾಡಿ ಮಾಡ್ಬೋದು.
ಈ ಬಾರಿ ತೇಜಸ್ವಿನಿ ಅನಂತ್ ಕುಮಾರ್ ಮತ್ತೆ ತೇಜಸ್ವಿ ಸೂರ್ಯ ಅಂತಿದ್ರೆ ಯಾರಿಗೆ ಇಬ್ಬರಲ್ಲಿ ಬೆಸ್ಟ್ ಅಂತ ಅನ್ಸುತ್ತೆ ಸರ್? ಇವಾಗ ಆಲ್ರೆಡಿ ತೇಜಸ್ವಿ ಸೂರ್ಯ ಅವರು ಇದ್ದಾರೆ ಮೇಡಮ್. ತಿರ್ಗಾ ಅವ್ರಿಗೆ ಒಂದು ಚಾನ್ಸ್ ಕೊಟ್ಟರೆ ಅವ್ರು ಚೆನ್ನಾಗಿ ಮಾಡ್ಬೋದಲ್ವಾ? ಒಂದೇ ಟೈಮ್ ಇವಾಗ ಹೆಂಗಂದ್ರೆ ಮಕ್ಕಳು ಸ್ಕೂಲಿಗೆ ಕಳಿಸ್ತೀವಿ ನಾವು, ಸರಿಯಾಗಿ ಓದಿಲ್ಲ ಅಂದ್ಬಿಟ್ಟು ಮನೇಲಿ ಕುಂಡಿಸ್ಕೊಳಕ್ಕಾಗತ್ತಾ? ಆಗಲ್ಲ. ತಿರ್ಗಾ ನಾವು ಸ್ಕೂಲಿಗೆ ಕಳಿಸಿ ಆ ಮಗುಗೆ ಏನು ಎತ್ತಂತ ಹೇಳ್ಕೊಟ್ರೆ ಅದು ಕಲಿಯುತ್ತೆ. ಅದೇ ಥರ ಇವಾಗ ತೇಜಸ್ವಿ ಸೂರ್ಯಗೆ ನಾವು ಇನ್ನೊಂದು ಚಾನ್ಸ್ ಕೊಡಬೇಕು. ಓಕೆ, ಇಲ್ಲಿನ ಶಾಸಕರಾಗಿರುವಂತಹ ರವಿ ಸುಬ್ರಹ್ಮಣ್ಯ ಅವ್ರ ಬಗ್ಗೆ ಮಾತಾಡೋದಾದ್ರೆ ಮೇಡಮ್, ನಮ್ದು ಸೌತೆ ಕಾನ್ಸ್ಟಿಟ್ಯೂಷನ್ ಬರುತ್ತೆ, ನಮ್ದು ಪದ್ಮನಾಭನಗರ ಇರೋದು. ಅಶೋಕ್ ಅವರು ಆರ್ ಅಶೋಕ್ ಅವ್ರ ಕಡೆಯಿಂದ ಇರೋದ್ರಿಂದ ನಮ್ಗೆ ಅವ್ರ ಬಗ್ಗೆ ಕೇಳಿದ್ರೆ ಗೊತ್ತಾಗುತ್ತೆ. ಇವರು ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಆರ್ ಅಶೋಕ್ ಅವರು ಹೇಗೆ ಕಾರ್ಯವೈಖರಿ ಮತ್ತೆ ವಿರೋಧ ಪಕ್ಷದ ನಾಯಕರು ಕೂಡ ವಿರೋಧ ಪಕ್ಷದ ನಾಯಕರಾಗಿ ಇದ್ದಾರೆ ಮೇಡಮ್. ಬಟ್ ಇನ್ನ ಅದು ಆ ಪವರ್ ಅವ್ರಿಗೆ, ಆ ಜೋಶ್ ಇನ್ನ ಬಂದಿಲ್ಲ. ಅಪೋಸಿಟ್ ಲೀಡರ್ ಹತ್ರ ಕುತ್ಕೊಂಡು ಹೆಂಗ್ ಮಾತಾಡ್ಬೇಕು, ಯಾವ ಗಟ್ಸ್ಬೇಕು ಅನ್ನೋದು ಸ್ವಲ್ಪ ಅವ್ರದ್ದು ಯೋಚನೆ ಸರ್ಕಾರದ ಮಾಡಬೇಕು. ವಿರುದ್ಧ ಇನ್ನೂ ಕೂಡ ಧ್ವನಿ ಎತ್ತುತ್ತಾ ಇಲ್ವಾ ಹಾಗಾದ್ರೆ? ಇಲ್ಲ ಮೇಡಮ್, ಇದೇ ಲಾಸ್ಟ್ ಟೈಮ್ ನೋಡಿ ಕಾಂಗ್ರೆಸ್ನವರು ಬಂದ್ಬಿಟ್ಟು 40% ಸಮ್ ಕಮಿಷನ್ ಏನೋ ಅದೆಲ್ಲ ಹೇಳ್ಕೊಂಡು ಅಲ್ಲಲ್ಲಿ ನೋಟಿಸ್ ಅಂಟಿಸ್ತಾ ಇದ್ರು. ಇವರು ಗೊತ್ತಿದೆ 40% ತಗೊಂತಾ ಇದ್ದಾರೆ ಅಂತ ಆಲ್ರೆಡಿ ಕಂಪ್ಲೇಂಟ್ ಬಂದ್ರು. ಇವರು ಅದಕ್ಕೆ ವಿರೋಧ ಏನು ಮಾತಾಡ್ತಾನೆ ಇಲ್ಲ. ಅಂದ್ರೆ ವಿರೋಧ ಪಕ್ಷದ ನಾಯಕರಾಗಿ ಗಟ್ಟಿ ಧ್ವನಿಲಿ ಮಾತಾಡ್ತಾ ಇಲ್ಲ ಅಶೋಕ್ ಅವರು. ಅದೊಂದು ಅವ್ರು ಮಾಡ್ಬೇಕು. ಬಿಜೆಪಿನಲ್ಲಿ ಆತರ ಒಬ್ಬರನ್ನ ಹುಡುಕ್ಬೇಕು ಮೇಡಮ್ ನಮ್ಮ ಕರ್ನಾಟಕಕ್ಕೆ. ಓಕೆ, ಕ್ಷೇತ್ರದ ವಿಚಾರಕ್ಕೆ ಬಂದ್ರೆ ಅಲ್ಲಿ ಅಭಿವೃದ್ಧಿ ಆಗಿದ್ಯಾ ಹೇಗೆ ಸರ್ ಪದ್ಮನಾಭ್? ಆಗಿದೆ ಮೇಡಮ್, ಅಭಿವೃದ್ಧಿ ಮಾಡಿದ್ದಾರೆ ಮೇಡಮ್. ಓಕೆ, ಈಗ ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಯನ್ನ ಮಾಡ್ಕೊಂಡಿದೆ. ಈ ಮೈತ್ರಿ ಬಗ್ಗೆ ಮಾತಾಡೋದಾದ್ರೆ ಏನ್ ಹೇಳ್ತೀರಾ? ಮೈತ್ರಿ ಒಳ್ಳೇದಾ ಕೆಟ್ಟದ್ದಾ? ಇದರಿಂದ ನಿಜಕ್ಕೂ ಅವರಿಗೆ ಪ್ಲಸ್ ಪಾಯಿಂಟ್ ಆಗತ್ತಾ ಎಲೆಕ್ಷನ್ ಸಂದರ್ಭದಲ್ಲಿ? ಮೇಡಮ್, ನನ್ನ ಅನಿಸಿಕೆ ಬಂದು ಇವಾಗ ಲಾಸ್ಟ್ ಕರ್ನಾಟಕ ಸ್ಟೇಟ್ ಎಲೆಕ್ಷನ್ ಬಂತಲ್ಲ, ಎಲೆಕ್ಷನ್ ಆದಾಗ ನಿಮಗೆ ಬಿಜೆಪಿ ಓಟ್ ಏನಿದೆ ಬಿಜೆಪಿ ಕರೆಕ್ಟಾಗಿ ಬಿದ್ದಿದೆ. ಕಾಂಗ್ರೆಸ್ ಅವ್ರು ಗೆದ್ದಿದ್ದ ಕಾರಣ ಏನು ಅಂದ್ರೆ ನಿಮಗೆ ನನಗೆ ತಿಳಿದ ಮಟ್ಟಿಗೆ, ನನಗೆ ಇರೋ ಸ್ವಲ್ಪ ರಾಜಕೀಯದ ನಾಲೆಜಲ್ಲಿ ದಳದ ಓಟು ಜಾಸ್ತಿ ಕಾಂಗ್ರೆಸ್ಗೆ ಬಿದ್ದಿರೋದು, ದಳದ ಓಟು ಕಮ್ಮಿ. ದಳದ ಓಟು ಕಾಂಗ್ರೆಸ್ಗೆ ಬಿದ್ದಿದ್ದಕ್ಕೆ ಅವ್ರು ಗೆದ್ದಿರೋದು. ಮತ್ತೆ ಎಲ್ಲಾನು ಉಚಿತ ಖಚಿತ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಮೇಡಮ್. ಅದರಿಂದ ಅವ್ರು ಗೆದ್ದಿದ್ದಾರೆ ಕಾಂಗ್ರೆಸ್ನವರು. ಮತ್ತೆ ಬಿಜೆಪಿನಲ್ಲಿ ಸ್ಟ್ರಾಂಗ್ ಆಗಿ ಯಾರು ಏನು ಮಾಡಿಲ್ಲ ಮೇಡಮ್. ಬೊಮ್ಮಾಯಿ CM ಆಗಿದ್ರು, ಇಲ್ಲ ಅಂತ ಹೇಳಿಲ್ಲ. ಬಟ್ ಯಡಿಯೂರಪ್ಪನವ್ರ ತರ ಒಂದು ಗಟ್ಸ್ ಇರಲಿಲ್ಲ ಅವರು, ನಮ್ಮ ಅಭಿಪ್ರಾಯ. ಈಗ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಬಿಜೆಪಿಗೆ ನಿಜಕ್ಕೂ ಹೆಲ್ಪ್ ಆಗತ್ತಾ ಹಾಗಾದ್ರೆ? ಮೈತ್ರಿ ಮಾಡ್ಕೊಂಡ್ರೆ ಹೆಲ್ಪ್ ಆಗುತ್ತೆ, ಮಾಡ್ಕೊಂಡಿಲ್ಲ ಅಂದ್ರೆ ಹೆಲ್ಪ್ ಆಗುತ್ತೆ. ಬಿಜೆಪಿ ಬಂದೇ ಬರುತ್ತೆ. ಸಾಕಷ್ಟು ಕಾರ್ಯಕರ್ತರಲ್ಲಿ ಅಸಮಾಧಾನ ಇದೆ, ಮೈತ್ರಿಯ ಅವಶ್ಯಕತೆ ಇರಲಿಲ್ಲ ಅಂತ ಬಿಜೆಪಿ ಕಾರ್ಯಕರ್ತರು ಹೇಳ್ತಾ ಇದ್ರೆ, ಜೆಡಿಎಸ್ ಅವರು ಹೇಳ್ತಾರೆ ಯಾಕಂದ್ರೆ ಇಷ್ಟು ಚುನಾವಣೆಯಲ್ಲೂ ಅವ್ರು ನಮ್ಗೆ ಆಪೋಸಿಟ್ ಅಲ್ಲಿ ಇದ್ರು, ಈಗ ಅವ್ರ ಪರವಾಗಿ ಕೆಲಸ ಮಾಡೋದು ಕೂಡ ಕಷ್ಟ ಆಗತ್ತೆ ಅಂತ. ಸೊ ಈ ಒಂದು ಕಾರ್ಯಕರ್ತರಲ್ಲಿ ಏನೋ ಗೊಂದಲ ಇದೆ. ಸೊ ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗ್ಬೋದಾ? ಕಾಂಗ್ರೆಸ್ಗೆ ಮೇಡಮ್ ದೇಶ ಅಂತ ಬಂದ್ರೆ ಬಿಜೆಪಿ ಬರಬೇಕು, ರಾಜ್ಯ ಅಂತ ಬಂದ್ರೆ ಕಾಂಗ್ರೆಸ್ ಬಿಜೆಪಿ ದಳ ಯಾವ್ದು ಬಂದ್ರು ಸರಿನೇ. ಯಾಕಂದ್ರೆ ಒಬ್ಬೊಬ್ರು ಹೇಳ್ತಾರೆ ಸೆಂಟ್ರಲಲ್ಲಿ ಸೇಮ್ ಪಕ್ಷ, ಸ್ಟೇಟಲ್ಲಿ ಸೇಮ್ ಪಕ್ಷ ಇದ್ರೆ ಇದು ಆಗಲ್ಲ ಅದಾಗಲ್ಲ ಅಂತಾರೆ. ಬಟ್ ನನಗೆ ತಿಳಿದ ಮಟ್ಟಿಗೆ ಅದು ಅಲ್ಲೂ ಇಲ್ಲೂ ಇಬ್ರು ಒಂದೇ ಥರ ಇದ್ರೆ ನಮ್ಮಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಇವ್ರಿಗೆ ಇದು ಬೇಕು, ಇದು ಮಾಡಬೇಕು, ಅದು ಮಾಡಬೇಕು ಅಂತ. ಇವಾಗ ನೋಡಿ, ಮೊನ್ನೆ ಬಂದು ನಮ್ಮ ಟ್ಯಾಕ್ಸ್ DK ಸುರೇಶ್ ಅವ್ರು ಹೇಳಿದ್ರು, ನಮ್ಮ ಟ್ಯಾಕ್ಸ್ ನಮ್ಮ ದುಡ್ಡು ನಮಗೆ ಕೊಡಿ ಅಂತ. ಹಂಗೆ ಕೊಡೋಕ್ಕಾಗಲ್ಲ. ಇವಾಗ ಮನೇಲಿ ಒಂದು 5 ಜನ ಸಂಪಾದನೆ ಮಾಡ್ತಾರೆ ಅಂದರೆ 50,000 ತಂದವನು 3 ಚಪಾತಿ ತಿಂತಾನೆ, 30,000 ತಂದವನು 3 ಚಪಾತಿ ತಿಂತಾನೆ. ನಿನಗೆ 30,000 ತಗೊಂಬಂದಿದೆ, ನಾನು ನಿನ್ಗೆ 2 ಚಪಾತಿ ಕೊಡೋದು ನಾವು ಹೇಳೋಕ್ಕಾಗಲ್ಲ. ಆ ರೀತಿ ಇವಾಗ ನಮ್ಮ ಸ್ಟೇಟ್ ಟ್ಯಾಕ್ಸ್ ಬಂದು ಅಲ್ಲಿ ಹೋಗ್ತಾ ಇದೆ ಅಂದರೆ ಇಷ್ಟು ವರ್ಷ ಹೋಗಿಲ್ವಾ? ಇವಾಗ ಹೋಗ್ತಾ ಇದೆಯಾ? 2014 ಹೋಗ್ತಾ ಇದೆಯಾ? ಬಿಫೋರ್ ದಟ್ ಹೋಗಿಲ್ವಾ? ಅದು ಒಂದು ರಾಂಗ್ ಅಂತ ಅವರು ಮಾತಾಡ್ತಾ ಇರೋದು ಅಂತ ನನ್ನ ಒಂದು ಅಭಿಪ್ರಾಯ. ಕಾಂಗ್ರೆಸ್ ಗವರ್ಮೆಂಟ್ ಅಧಿಕಾರದಲ್ಲಿದೆ ರಾಜ್ಯದಲ್ಲಿ. ಸೊ ಹೇಗಿದೆ ಅದರ ಆಡಳಿತ ವೈಖರಿ ಹೇಗಿದೆ? ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ ಮೇಡಮ್. ಕಾಂಗ್ರೆಸ್ ಅವ್ರದ್ದು ಒಂದೇ ಒಂದು ಮೈನಸ್ ಪಾಯಿಂಟ್ ಏನಂದ್ರೆ ಮೇಡಮ್, ಅವರು ಹಿಂದುಳಿದ ವರ್ಗ SC ST ಇವ್ರನ್ನ ಓಲೈಕೆ ಮಾಡೋಣ, ಬೇರೆ OBC XYZ ಬೇರೆ ಕ್ಯಾಸ್ಟ್ ಅವರು ಬಂದು ನಮ್ಗೆ ಓಟ್ ಹಾಕಲ್ಲ, ಇವ್ರು ಮಾತ್ರ ನಮ್ಗೆ ಓಟ್ ಹಾಕ್ತಾರೆ ಅನ್ನೋ ಒಂದು ಇದರಿಂದನೇ ಅವ್ರಿಗೆ ಅವ್ರು ಪ್ಲಸ್ ಮಾಡ್ತಾ ಇದ್ದಾರೆ. ಅವ್ರ ಕೆಲಸ ಚೆನ್ನಾಗಿ ಮಾಡ್ಕೊಂಬಂದ್ರೆ ಆ ಪಕ್ಷನೇ ಅಂತಲ್ಲ, ಕಾಂಗ್ರೆಸ್ ಅಂತಲ್ಲ, ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಜನತಾದಳ ಆಗಲಿ, ನಾನೇ ಒಂದು ಪಕ್ಷ ಕಟ್ಬಿಟ್ಟು ನಾನೇ ಒಂದು MLA ಆಗಿ ನಿಂತು ನಾನು ಗೆದ್ದು ನಮ್ಮ ಕ್ಷೇತ್ರಕ್ಕೆ ಚೆನ್ನಾಗಿ ಮಾಡಿದ್ರೆ ಜನ ನನಗೆ ಓಟ್ ಹಾಕ್ತಾರೆ. ಅಂದ್ರೆ ನಿಮ್ಮ ಪ್ರಕಾರ ಪಕ್ಷ ಮುಖ್ಯ ಅಲ್ಲ, ಅಭಿವೃದ್ಧಿ ಮುಖ್ಯ ಅಂತ? ಅಭಿವೃದ್ಧಿ ಮುಖ್ಯ ಮೇಡಮ್. ಯಾವುದೇ ಪಕ್ಷದಲ್ಲಿ ಇರ್ಲಿ ಅಭಿವೃದ್ಧಿ ಕೆಲಸ ಮಾಡ್ಬೇಕು. ಬಿಜೆಪಿ ನಾವು ಏನಕ್ಕೆ ಕೇಳ್ತಾ ಇದೀವಿ ಅಂದ್ರೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಇವಾಗ 1947 ಬಂತಲ್ವಾ, ಆವಾಗಿಂದ ಇವಾಗ ಕಾಶ್ಮೀರಲ್ಲಿ ನೋಡಿ 370 ಅದೆಲ್ಲ ತೆಗಿಬೋದಾಯ್ತು. ಅವ್ರು ತೆಗ್ದಿಲ್ಲ. ಅವ್ರಿಗೇನು ಅಂದ್ರೆ ಹಿಂದುಳಿದ ವರ್ಗದ ಓಟ್ ಬೇಕು ಅಂತಾನೆ ಅವ್ರು ಏನು ಹೇಳ್ತಾರೆ ಅದನ್ನ ಕೇಳ್ಕೊಂಡು ನಾವಿರೋಣ, ಅವ್ರು ಹೇಳಿದ್ರೆ ಮಾಡಿದ್ರೆ ನಮಗೆ ಓಟ್ ಬೀಳುತ್ತೆ ಅನ್ನೋ ಒಂದು ಇದರಲ್ಲಿ ಇದ್ದಿದ್ದು ಅವ್ರು ಹಂಗೆ ಮಾಡ್ಕೊಂಬಂದ್ರು. ಇವ್ರಿಗೆ ಅದೆಲ್ಲ ಬೇಕಾಗಿಲ್ಲ, ನಮ್ಗೆ ನಮ್ಮ ದೇಶ ಬೇಕು ಅನ್ನೋದು ಇದರಿಂದ ಮಾಡಿದ್ರಿಂದ ಇವ್ರು ತಿರ್ಗಾ ಬರ್ತಾ ಇದ್ದಾರೆ ಮೇಡಮ್. ಈಗ ಉಚಿತ ಗ್ಯಾರಂಟಿಗಳನ್ನ ಕೊಡ್ತಾ ಇದಾರಲ್ಲ, ಅದರಿಂದ ನಿಜಕ್ಕೂ ಜನರಿಗೆ ಹೆಲ್ಪ್ ಆಗ್ತಾ ಇದೆಯಾ? ಗ್ಯಾರಂಟಿಗಳ ಬಗ್ಗೆ ನಿಮ್ಮ ಒಪಿನಿಯನ್ ಏನ್ ಸರ್? ಕೊಡ್ಬೇಕಾ ಬೇಡವಾ? ಹೇಗೆ? ಬೇಡ ಮೇಡಮ್, ಬೇಡ, ಕೊಡೋದು ಬೇಡ. ನಿಲ್ಲಿಸ್ಬಿಟ್ಟು ಅವರು ಅದಕ್ಕೆ ಅಭಿವೃದ್ಧಿ ಮಾಡೋದಕ್ಕೆ. ಇವಾಗ ನೋಡಿ, ಕರೆಂಟ್ ಬಿಲ್ ಬಂದ್ಬಿಟ್ಟು ಬಿಫೋರ್ ಎಲೆಕ್ಷನ್ ಕಮ್ಮಿ ಇತ್ತು, ಇವಾಗ ರೇಟ್ ಜಾಸ್ತಿ ಆಯಿತು.
ಅದನ್ನ ಕೇಳಿದ್ರೆ ಇಲ್ಲ ಹಿಂದಿನ ಸರ್ಕಾರ ಮಾಡಿದ್ರು ಅಂತ ಕಾಂಗ್ರೆಸ್ ಅವ್ರು ಹೇಳೋರು. ಮಿಕ್ಕಿದ ಹಿಂದಿನ ಸರ್ಕಾರ ಮಾಡಿದ ರೂಲ್ಸ್ ಎಲ್ಲ ಇವ್ರು ತೆಗಿಯಕ್ಕೆ ಗೊತ್ತಾಗ್ತಾ ಇದೆ. ಇದನ್ನ ತೆಗಿಬೋದಲ್ಲ, ರೇಟ್ ಕಮ್ಮಿ ಆಗಿದೆಯಲ್ಲ, ಜಾಸ್ತಿ ಆಗಿದಾರಲ್ಲ, ಅವ್ರು ಮಾಡಿದಾರೆ, ನಾವು ಕಮ್ಮಿ ಮಾಡ್ತಾ ಇದೀವಿ ಅಂತ ಹೇಳಿ ಕಮ್ಮಿ ಮಾಡಿದ್ರೆ ಆಗಿ ಹೋಗಿರೋದು ಮೇಡಮ್. ನಾನು ನಿಮ್ಮ ಮುಖಾಂತರ ಹೇಳ್ತಾ ಇರೋದು ಏನಂದ್ರೆ, ಆಸ್ ಎ ಪಬ್ಲಿಕ್ ಆಗಿ ಹೇಳ್ತಾ ಇರೋದು, ನಮಗೆ ಉಚಿತ ಬೇಡ, ಯಾವುದು ಖಚಿತನೂ ಬೇಡ. ಇವಾಗ 4 ರೂಪಾಯಿ 7 ರೂಪಾಯಿ ಇದೆ ಕರೆಂಟ್ ಬಿಲ್ ಯೂನಿಟು, ಅದನ್ನ 4 ರೂಪಾಯಿ ಇತ್ತಲ್ಲ ಲಾಸ್ಟ್, ಅದನ್ನ 3 ರೂಪಾಯಿ ಮಾಡಿ, ಹಾಲ್ ಬೆಲೆ ರೇಟ್ ಕಮ್ಮಿ ಮಾಡಿ, ಬಸ್ದು ರೇಟ್ ಕಮ್ಮಿ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಎಲ್ಲ ಜನಗಳಿಗೆ ಒಳ್ಳೇದಾಗುತ್ತೆ. ಅದು ನನ್ನ ಅಭಿಪ್ರಾಯ ಮೇಡಮ್. ಓಕೆ ಸರ್, ಈಗ 28 ಲೋಕಸಭಾ ಕ್ಷೇತ್ರ ಇದೆಯಲ್ಲ, ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಎಷ್ಟು ವಿನ್ ಆಗ್ಬೋದು, ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬರ್ಬೋದು ಸರ್? ಅದು ಹೇಳಕ್ಕಾಗಲ್ಲ ಮೇಡಮ್. ಎಲ್ಲ ನಂತರನೇ ಒಪಿನಿಯನ್ ಇತ್ತು ಅಂದರೆ ಫುಲ್ಲು BJP ಬರ್ಬೋದು. ಒಬ್ಬೊಬ್ರು ಇರ್ತಾರೆ, ಇಲ್ಲ ಅವರ ಕ್ಷೇತ್ರದಲ್ಲಿ ನೋಡ್ಬಿಟ್ಟು ಜನ ನೋಡ್ಬಿಟ್ಟು ಇಲ್ಲ ಕಾಂಗ್ರೆಸ್ಸಲ್ಲಿ ನಿಂತಿದ್ದಾರೆ ಇವ್ರು ಮಾಡ್ತಾರೆ ಅಂತ ಮಾಡಿದ್ರು ಮಾಡ್ಬೋದು. ನನ್ನ ಅನಿಸಿಕೆ ಬಂದು ಒಂದು 20 ಸೀಟ್ ಬರ್ಬೋದು ಮೇಡಮ್ BJP. ಈಗ ಬೆಂಗಳೂರು ಸೌತ್ ವಿಚಾರಕ್ಕೆ ಬಂದ್ರೆ ಬಿಜೆಪಿಯ ಭದ್ರಕೋಟೆ ಅನಂತಕುಮಾರ್ ಹೆಗಡೆ ಅವರಿಂದ ಹಿಡಿದು ಈಗ 1999ರಿಂದ 2019ವರೆಗೂ ಕೂಡ ಬಿಜೆಪಿನೇ ಗೆಲ್ತಾ ಇರುವಂತದ್ದು. ಸೊ ಈ ಬಾರಿ ಕೂಡ ಬಿಜೆಪಿ ಇಂದಾನೇ MP ಆಗ್ತಾರ? 100% ವಿನ್ ಆಗ್ತಾರೆ ಮೇಡಮ್. BJPನೇ ವಿನ್ ಆಗುತ್ತೆ. ನಾನು BJPಗೆ ಸಪೋರ್ಟ್ ಮಾಡಿ ಹೇಳ್ತಾ ಇಲ್ಲ, ನಾನೊಬ್ಬ BJP ಅವನು ಅಂತಾನು ಹೇಳ್ತಾ ಇಲ್ಲ, ಆಸ್ ಎ ಪಬ್ಲಿಕ್ ಆಗಿ ಹೇಳ್ತಾ ಇದೀನಿ, BJP ವಿನ್ ಆಗುತ್ತೆ. ಓಕೆ ಸರ್, ನಿಮ್ಮ ಹೆಸರು? ಹರಿಯನ್. ಓಕೆ, ಈಗೇನು MP ಎಲೆಕ್ಷನ್ಸ್ ಬರ್ತಾ ಇದೆ, ದೇಶದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಬೆಸ್ಟ್, ಉತ್ತಮ ಆಡಳಿತ ಕೊಡುತ್ತೆ ಅಂತ ಅನ್ಸುತ್ತೆ ಸರ್? ಯಾವುದು ಕೊಡಲ್ಲ. ಪೀಪಲ್ ವಿಲ್ ಕೀಪ್ ಆನ್ ಸಫರಿಂಗ್. ಓಕೆ, ಅಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರು ಏನು ಆಗಲ್ಲ, ಅಭಿವೃದ್ಧಿ ಆಗಲ್ಲ, ಕಾಂಗ್ರೆಸ್ ಬಂದ್ರು ಆಗಲ್ಲ ಅಂತ ಹೇಳ್ತಿದ್ದಾರೆ. ರಿಚ್ ವಿಲ್ ಬಿಕಮ್ ಇವನ್ ರಿಚರ್, ಪೂರ್ ಇವನ್ ಪೂರರ್ ಅಷ್ಟೇ. ಬಟ್ ಇಬ್ಬರಲ್ಲಿ ಒಬ್ರನ್ನ ಆಯ್ಕೆ ಮಾಡ್ಕೊಳ್ಳೇಬೇಕು ಅಂತ ಬಂದಾಗ ಯಾರು ಬೆಸ್ಟ್? ಈಗ 10-15 ವರ್ಷದ ಕೆಳಗಡೆನು ಇದೇ ಮಾತು ಬಂದಿತ್ತು. ಯು ಹ್ಯಾವ್ ಟು ಚೂಸ್ ಫ್ರಮ್ ರಾಟನ್ ಟೊಮೆಟೊಸ್ ಅಷ್ಟೇ. ಯಾವ್ದೊಂದು ಚೂಸ್ ಮಾಡಿದ್ರು ಸಫರಿಂಗ್ ಅಂತೂ ತಪ್ಪಿದ್ದಲ್ಲ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತದ ಬಗ್ಗೆ ಮಾತಾಡೋದಾದ್ರೆ ಹೇಗಿದೆ ಸರ್? ಅವ್ರದ್ದು ಬರೀ ಕಾರ್ಪೊರೇಟ್ಸ್ ಮೇಡಮ್, ಮಿಡಲ್ ಕ್ಲಾಸ್ಗೆ ನೋ ಯೂಸ್. ಸುಮ್ಮನೆ ಬರೀ ತಳಕು ಬಳಕು ಅಂತಾರಲ್ಲ, ಅದೆಲ್ಲ ಚೆನ್ನಾಗಿದೆ. ಫಾರಿನಲ್ಲೆಲ್ಲ ನೆನ್ನೆನು ನೆದರ್ಲ್ಯಾಂಡ್ಸ್ ಅವ್ರು ಬಂದಿದ್ರು, ಅವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಬೇರೆ ತರ ಇದೆ ಇಮೇಜ್. ಬಟ್ ಹಂಗಿಲ್ಲ ಇಂಡಿಯಾ. ಅಂದ್ರೆ ಬೇರೆಯವರು ನೋಡುವಂತದ್ದೇ ಪರ್ಸ್ಪೆಕ್ಟಿವ್ ಬೇರೆ ತರ ಇದೆ, ಬಟ್ ಇಂಡಿಯಾನೇ ಬೇರೆ ತರ ಇದೆ ಅಂತ. ಬೇರೆ ತರ ತಗೋತಾ ಇದ್ದಾರೆ ಇವ್ರು. ಪ್ರೊಜೆಕ್ಟ್ ಮಾಡಿರೋದು ಆ ತರ ಮಾಡಿದ್ದಾರೆ, ಬಟ್ ರಿಯಾಲಿಟಿ ಇಸ್ ಡಿಫ್ರೆಂಟ್. ಇಲ್ಲಿ ಸಫರಿಂಗ್ ಹಂಗೆ ಇದ್ದೇ ಇದೆ, ಜನ ಕಷ್ಟ ಬೀಳ್ತಾನೆ ಇದಾರೆ, ಒದ್ಲಾಡ್ತಾನೆ ಇದಾರೆ. ಒಂದ್ ಸೆಕ್ಟ್ ಆಫ್ ಪೀಪಲ್ಗೆ ಹೆಲ್ಪ್ ಆಗಿದೆ. ಕಾರ್ಪೊರೇಟ್ಸು ಈಗ ಲೇಟೆಸ್ಟ್ ಜನರೇಷನ್ ಅವರೆಲ್ಲ ಚೆನ್ನಾಗಿದ್ದಾರೆ, ಬಟ್ ಆಳೊಬ್ರಿಗೆಲ್ಲ ಹೆವಿ ಎಫೆಕ್ಟ್ ಆಗಿದೆ. ಅಬೌವ್ 40-50 ಇರೋರಂತೂ ವೆರಿ ಡಿಫಿಕಲ್ಟ್ ಟು ಸರ್ವೈವ್. ಸುಮ್ಮನೆ ಬದುಕಿದ್ಬೇಕು ಅಂತ ಬದುಕಿದಾರೆ ಅಷ್ಟೇ. ಹಾಗಾದ್ರೆ ಈ ಬಾರಿ ಕಾಂಗ್ರೆಸ್ಗೆ ಚಾನ್ಸ್ ಕೊಡ್ಬೇಕು ಅಂತ ಅನ್ಸುತ್ತಾ? ಕಾಂಗ್ರೆಸ್ ಬಂದ್ರೆ ಏನಾದ್ರೂ ಚೇಂಜ್ ಆಗುತ್ತಾ ಅಥವಾ? ಆ ಊರಲ್ಲಿ ಯಾರು ಲೀಡ್ರೇ ಇಲ್ಲ. ರಾಜೀವ್ ಗಾಂಧಿ ಆದ್ಮೇಲೆ ಯಾರು ಅಂತ ಲೀಡ್ರು ಬಂದಿಲ್ಲ. ನರಸಿಂಹರಾವ್ ವಾಸ್ ವೆರಿ ಗುಡ್, ಮನಮೋಹನ್ ಸಿಂಗ್ ಆಲ್ಸೋ. ಇದು ಅದರಿಂದ ಇದಾಗುತ್ತೆ. ಇನ್ ಕೇಸ್ ಕಾಂಗ್ರೆಸ್ಗೆ ಹೆಚ್ಚಿನ ಸೀಟ್ ಬಂದ್ರೆ ರಾಹುಲ್ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಕೇಳಿ ಬರ್ತಾ ಇದೆ ಪ್ರಧಾನಿ ಅಭ್ಯರ್ಥಿಗಳಾಗಿ. ಇಬ್ರಲ್ಲಿ ಯಾರು ಉತ್ತಮ ಅನ್ಸುತ್ತೆ? ಈಗ ಖರ್ಗೆಗೆಲ್ಲ ಕೊಡಲ್ಲ ಮೇಡಮ್, ರಾಹುಲ್ ಗಾಂಧಿಗೆ ಕೊಡ್ತಾರೆ. ಅದು ವೈಲ್ಡೆಸ್ಟ್ ಡ್ರೀಮ್ ಅಲ್ಲೂ ಬರಲ್ಲ ಬಿಡಿ, ಯಾಕೆ ಯೋಚನೆ ಮಾಡೋದು. ಸರ್, ಈಗ ಸ್ಟೇಟ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ಬಿಜೆಪಿ ಮತ್ತೆ JDS ಮೈತ್ರಿಯನ್ನ ಮಾಡ್ಕೊಂಡಿದೆ ಚುನಾವಣೆಗಾಗಿ. ನಿಜಕ್ಕೂ ಅವರಿಗೆ ಇದು ಹೆಲ್ಪ್ ಆಗತ್ತಾ? ಇವ್ರು ಸರ್ವೈವಲ್ ಮೇಡಮ್, ಅದಕ್ಕೆ ಹೋಗಿ ಇದಾಗಿದ್ದಾರೆ ಅಷ್ಟೇ. ಕುಮಾರಸ್ವಾಮಿ ಅವ್ರದ್ದು ಇನ್ನೇನು ಸಿಂಕಿಂಗ್ ಬೋಟ್ ಆಗಿತ್ತು, ಸರ್ವೈವಲ್ಗೋಸ್ಕರ ಹೋಗಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ನಥಿಂಗ್ ಸ್ಪೆಷಲ್ ಇನ್ ಇಟ್. 28ರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಬರ್ಬೋದು ಸರ್? ಬರುತ್ತೆ ಮೇಡಮ್, 20-6 ಆ ಥರ ಬರುತ್ತೆ. ಈಗ ಬೆಂಗಳೂರು ಸೌತ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ತೇಜಸ್ವಿ ಸೂರ್ಯ ಅವರು ಸೊ ಹೇಗೆ ಕೆಲಸಗಳನ್ನ ಮಾಡಿದಾರ, ಹೇಗೆ ಸಂಸದರು? ಅವನು ಕೇಕ್ ಹಾಕಿತ್ತು ಮೇಡಮ್. ಈ ಡಸಂಟ್ ಬಂದ್ರಲ್ಲ ಅವ್ರು ಕೊಡ್ತೀನಿ ಕೇಳಿ, ತೇಜಸ್ವಿ ಸೂರ್ಯ ಬಾಯಿಗೆ ಬಂದಂಗೆ ಬೈತಾರೆ. ಏನ ಕೋಟ್ ಹಾಕೊಂಡು ಸುಮ್ಮನೆ ವೇಸ್ಟ್ ಅಂತಾನೆ ಅವನು ಇದು ಮಾಡೋದು. ರೆಬಲ್ ಆಗಿ ಇದ್ರಾಗಿ ಮಾಡಲ್ಲ ಅಂತಾನೆ ಹೇಳೋದು. ಅವನಿಗೇನು ವರ್ಕ್ ಮಾಡಿದ್ರು ಆಗತ್ತೆ, ಮಾಡದೇ ಇದ್ರು ಆಗತ್ತೆ. ನಾವು ಇದೇ ಕಾನ್ಸ್ಟಿಟ್ಯೂನ್ಸಿಲಿ ಇರೋದು. ಜನತಾದಳ ಇತ್ತು, ಜನತಾ ಪಾರ್ಟಿ, ಶಾಮಣ್ಣ ಅವರು ರೂಟ್ ಹಾಕಿ ಹೋಗಿರೋದು. ಯಾರು ನಿಂತ್ಕೊಂಡ್ರು ಆ BJP ಅನ್ನೋ ಇದೆಯಲ್ಲ ಕ್ಯಾಂಡಿಡೇಚರ್, ಅಲ್ಲಿ ಬ್ಲ್ಯಾಂಕ್ ಇದ್ರು ಅದಕ್ಕೆ ಜನ ಒತ್ಬಿಟ್ಟು ಬರ್ತಾರೆ. ನೋ ನೀಡ್, ಯಾರು ಕ್ಯಾಂಡಿಡೇಟೇ ಬೇಡ. ಇಲ್ಲಿನ ಶಾಸಕರಾಗಿರುವಂತಹ ರವಿ ಸುಬ್ರಹ್ಮಣ್ಯ ಅವ್ರ ಬಗ್ಗೆ ಮಾತಾಡೋದಾದ್ರೆ ಕೆಲಸಗಳನ್ನ ಮಾಡಿದಾರ, ಹೇಗೆ ಬಸವನಗುಡಿಲಿ ಎಲ್ಲ ಡೆವಲಪ್ಮೆಂಟ್ ಆಗಿದ್ಯಾ? ಫಸ್ಟ್ ಟರ್ಮ್ ಅಲ್ಲಿ ಇದ್ರು, ಆಮೇಲೆ ದೆನ್ ಈ ಬಿಕೇಮ್ ಕ್ವೈಟ್.
ಅದೇ ಅವ್ರಿಗೆ ಗೊತ್ತಲ್ಲ, ಏನೇ ಆದ್ರೂ ಜನ ಬಂದು ಒತ್ಬಿಟ್ಟು ಹೋಗ್ತಾರೆ ಅಂತ. ಅದರಿಂದ ಸೇಫ್ ಸೀಟು, ಆರಾಮಾಗಿ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಇವ್ರ ಪಾಡಿಗೆ ಇವ್ರು ಇರ್ತಾರೆ. ಸರ್, ಈಗ 2019 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ತೇಜಸ್ವಿನಿ ಅನಂತ್ ಕುಮಾರ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು, ಅವ್ರಿಗೂ ಕೂಡ ಟಿಕೆಟ್ ಕೊಡ್ಬೇಕು ಅಂತ. ಇನ್ ಕೇಸ್ ಇವರಿಬ್ರಲ್ಲಿ ಯಾರು ಬೆಸ್ಟ್ ಅನ್ಸುತ್ತೆ, ತೇಜಸ್ವಿ ಸೂರ್ಯ ಅವರು ಅಥವಾ ತೇಜಸ್ವಿನಿ ಅನಂತ್ ಕುಮಾರ್ ಅವರು? ಏನ್ ಹೇಳಕ್ ಬರಲ್ಲ. ಇವನೊಂದ್ ಸ್ವಲ್ಪ ಪಾರ್ಲಿಮೆಂಟ್ ಅಲ್ಲಿ ನಿಂತ್ಕೊಂಡು ಮಾತಾಡಿ ಒಂದ್ 2-3 ಸತಿ. ಯಂಗ್ಸ್ಟರ್, ಮೇ ಬಿ ಈ ಮೈಟ್ ಗ್ರೂ ಇಂಟು ಎ ಗುಡ್ ಪೊಲಿಟಿಷಿಯನ್ ಅಷ್ಟೇ. ಓಕೆ, ಅಂದ್ರೆ ನಿಮ್ಮ ಪ್ರಕಾರ ಬಿಜೆಪಿಯಿಂದ ಯಾರೇ ನಿಂತ್ರು ಕೂಡ ಅಂದ್ರೆ ಸಾಮಾನ್ಯ ಕಾರ್ಯಕರ್ತ ಬ್ಲ್ಯಾಂಕ್ ಕುಡಿ ಜನ ಹೋಗಿ ಹಾಕ್ಬಿಟ್ಟು ಬರ್ತಾರೆ. ಲೆಟ್ ದೇರ್ ಬಿ ನೋ ಕ್ಯಾಂಡಿಡೇಟ್. ಹಂಗಾಗಿ ಇಲ್ಲಿ ವೇರಿಯೇಷನ್ ಅನ್ನೋ ವರ್ಡೇ ಇಲ್ಲ, ಫಿಕ್ಸೆಡ್. ಈಗ ಸ್ಟೇಟ್ ಗವರ್ಮೆಂಟ್ ವಿಚಾರಕ್ಕೆ ಬಂದ್ರೆ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಇದೆ, ಹೇಗಿದೆ ಸರ್ ಅದರ ಆಡಳಿತ? ಯೂಸ್ಲೆಸ್ ಅದು, ಸರಿ ಇಲ್ಲ ಮೇಡಮ್. ಓಕೆ, ಈ ಗ್ಯಾರಂಟಿಗಳ ಬಗ್ಗೆ ಏನ್ ಹೇಳ್ತೀರಾ? ಅದು ನಿಜಕ್ಕೂ ಒಳ್ಳೇದಾ ಜನರಿಗೆ ಕೊಡೋದು? ಹೇಗೆ ಜನರಿಗೆ ಪಾಪ ಜನ ಯಾಮಾರ್ಬಿಟ್ರು ಅಷ್ಟೆ. ಏನೋ ಒಂದು 10-20% ಹೆಲ್ಪ್ ಆಗಿದೆ, ಬಟ್ ಪೀಪಲ್ ಆರ್ ಚೀಟೆಡ್ ಅಷ್ಟೆ. ನಿಮ್ಮ ಪ್ರಕಾರ ಯಾವ ಸರ್ಕಾರ ಕೂಡ ಸರಿ ಇಲ್ಲ, ಯಾರು ಕೂಡ ದೇಶದ ಅಭಿವೃದ್ಧಿ ಅಥವಾ ರಾಜ್ಯದ ಅಭಿವೃದ್ಧಿಯ ಕೆಲಸಗಳನ್ನ ಮಾಡ್ತಾ ಇಲ್ಲ? ಮಾಡಕ್ ಚಾನ್ಸ್ ಇಲ್ಲ ಮೇಡಮ್. ಆಲ್ ಕಮ್ ಫಾರ್ ಸೆಲ್ಫಿಶ್ ಮೋಟಿವ್ ಅಷ್ಟೆ. ಅವ್ರದವ್ರು ತೀರಿಸ್ಕೋತಾರೆ, ಅವ್ರದವ್ರು ರೀಚ್ ಹಾಕೊಂಡು ಹೋಗ್ತಾರೆ. ಪೀಪಲ್ ವಿಲ್ ಬಿ ದ ಸಫರರ್ಸ್ ಅಷ್ಟೇ. ರಾಜಕೀಯದ ಬಗ್ಗೆ ಒಂದೇ ವರ್ಡ್ ಅಲ್ಲಿ ಹೇಳೋದಾದ್ರೆ ಏನ್ ಹೇಳ್ತೀರಾ? ಏನ್ ಹೇಳ್ಬೇಕು ಮೇಡಮ್? ನಿಮ್ಮ ಪ್ರಕಾರ ರಾಜಕೀಯ ಅಂದ್ರೆ ಇಟ್ಸ್ ಆಲ್ಸೋ ಒನ್ ಟೈಪ್ ಆಫ್ ಬಿಸ್ನೆಸ್ ಅಷ್ಟೇ. ದುಡ್ಡು ಹಾಕ್ತಾರೆ, ದುಡ್ಡು ತಕ್ಕೊಂಡು ಹೋಗ್ತಾರೆ. ಜನರಿಗೇನು ಆಗಲ್ಲ ಬಿಡು, ವೇಸ್ಟ್ ಸುಮ್ಮನೆ ಮಾತಾಡಿ. ನಾವು 70-80 ಪಾಲಿಟಿಕ್ಸ್ ಫಾಲೋ ಮಾಡ್ತಾನೆ ಇದೀವಿ, ಏನಿಲ್ಲ. ಎಲ್ಲ ಅವ್ರವ್ರ ಸೇಫ್ಟಿ ಅವ್ರವ್ರ ಇದು ನೋಡ್ಕೋತಾರೆ ಅಷ್ಟೇ. ಅಲ್ಟಿಮೇಟ್ಲಿ ಅವ್ರು ಚೆನ್ನಾಗಾದ್ರೆ ಸಾಕಷ್ಟು. ಅವರು ಅವ್ರ ಮನೆಯವರು ಒಂದು 7 ಜನರೇಷನ್ ಮಾಡ್ಕೊತಾರೆ, ಆರಾಮಾಗಿರ್ತಾರೆ. ಜನರಿಗೆ ಮಂಕು ಬುದ್ಧಿ ಎರ್ಚ್ತಾನೆ ಇರ್ತಾರೆ. ಜನನು ಫೂಲ್ಸು. ಏನು ಇವ್ರ ಕೈಲಿ ಇನ್ನೇನು ಮಾಡೋಕ್ಕಾಗಲ್ಲ. ಹಬ್ಬ ಅಂದ್ರೆ ಒಂದು ಓಟ್ ದಿವಸ ಹೋಗ್ಬೋದು, ಬಿಟ್ರೆ ಒಂದು 2,000 ಇಸ್ಕೊಂಡು ಓಟ್ ಹಾಕ್ಬೋದು ಅಷ್ಟೇ. ಇನ್ನೇನಿಲ್ಲ, ನಥಿಂಗ್ ಸ್ಪೆಷಲ್ ಇನ್ ಇಟ್. ವೆದರ್ ಇಟ್ ಈಸ್ ಅನಾರ್ಕಿ, ಮೊನಾರ್ಕಿ, ಡಿಕ್ಟೇಟರು, ಮಿಲಿಟ್ರಿ, ಯಾವುದೇ ಬಂದ್ರೂ ಪೀಪಲ್ ಸಫರಿಂಗ್. ರೈಟ್ ಸರ್, ತಮ್ಮ ಹೆಸರು? ನಂದೀಶನ್. ಓಕೆ, ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಆಡಳಿತ ಕೊಡುತ್ತೆ ಅನ್ಸುತ್ತೆ ಸರ್? ಯಾವ ಪಕ್ಷ ಬರುತ್ತೆ ಅಂತ ಇಂಪಾರ್ಟೆಂಟ್ ಅಲ್ಲ, ಕೆಲಸ ಸರಿಯಾಗಿ ಮಾಡೋದಿಲ್ಲ. ಈಗ MP ಆಲ್ರೆಡಿ ತೇಜಸ್ವಿ ಸೂರ್ಯ ಇದ್ದಾರೆ, ಅವರು ನಾವು ನಿರೀಕ್ಷೆ ಮಟ್ಟಿಗೆ ಯಾವುದು ಕೆಲಸ ಮಾಡ್ತಾ ಇಲ್ಲ. ಈ ಒಂದು ಲೋವರ್ ಕ್ಲಾಸ್ ಲೆವೆಲ್ಗೆ ಯಾರು ಸಹಾಯ ಮಾಡ್ತಾ ಇಲ್ಲ, ಬರೀ ಅಪ್ಪರ್ ಕ್ಲಾಸೇ ಜಡ್ಜ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಏನು ಪ್ರಯೋಜನ ಇಲ್ಲ. ಬಟ್ ಅವ್ರಿಗೆ ಓಟ್ ಹಾಕ್ತಾ ಇದ್ದೀವಿ, ಅವರೇ ಬರ್ತಾರೆ, ಅವರೇ ಬೆಸ್ಟು ಅಂತ. ಬಟ್ ಅವರ ಲೀಡರ್ಶಿಪ್ಪಲ್ಲಿ ಅವರೇ ಬರ್ತಾರೆ ಅಂತ ಮಾಹಿತಿ ಇದೆ. ಆಗ ಜನಗಳು ಒಂದು ಮೆಸೇಜನ್ನು ಇವರೇ ಬರ್ತಾರೆ ಅಂತ ಒಂದು ಕನ್ಫ್ಯೂಷನಲ್ಲಿ ಅವರಿಗೆ ಓಟ್ ಹಾಕ್ತಾರೆ. ಈ ಬಾರಿ ತೇಜಸ್ವಿ ಸೂರ್ಯ ಅವ್ರಿಗೆ ಟಿಕೆಟ್ ಕೊಡ್ಬೇಕಾ ಅಥವಾ ಬೇರೆಯವ್ರಿಗೆ ಕೊಟ್ರೆ ಬೆಸ್ಟ್ ಅನ್ಸುತ್ತಾ? ಯಾರ ಆಪ್ಷನೇ ಇಲ್ಲ ಮೇಡಮ್, ಅವರಿಗೆ ಕೊಡ್ತಾ ಇದ್ದಾರೆ. ಈಗ 2019 ತೇಜಸ್ವಿನಿ ಅನಂತ್ ಕುಮಾರ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು, ಸೊ ಅವ್ರಿಗೂ ಕೂಡ ಟಿಕೆಟ್ ಕೊಡ್ಬೇಕು ಅಂತ. ಹಾಗಾಗಿ ಅನಂತ್ ಕುಮಾರ್ ಈಸ್ ವರ್ಕ್ ಮಾಡಿದ್ದಾರೆ, ಬಟ್ ಇವರು ರಿಲೇಶನ್ಶಿಪ್ ಆಗಿರೋದ್ರಿಂದ ಅವರಿಗೆ ತೇಜಸ್ವಿ ಸೂರ್ಯ ಕೊಡ್ತಾ ಇದ್ದಾರೆ, ಮತ್ತೆ ಅವರಿಗೆ ಕೊಡ್ತಾರೆ ಅಂತ ಅನೌನ್ಸ್ ಆಗೋಗಿದೆ. ಅದರಿಂದ ಏನು ಮಾಡೋಕ್ಕಾಗೋದಿಲ್ಲ, ಅದ್ರಲ್ಲಿ ಚೇಂಜಸ್ ಏನು ಮಾಡೋಕ್ಕಲ್ಲ, ಲೀಡರ್ಗಳು ಕೊಡ್ತಾ ಇದ್ದಾರೆ. ಇಲ್ಲಿನ ಶಾಸಕರ ಬಗ್ಗೆ ಮಾತಾಡೋದಾದ್ರೆ ರವಿ ಸುಬ್ರಹ್ಮಣ್ಯ ಅವರು ಕೆಲಸಗಳನ್ನ ಮಾಡಿಸಿದಾರಾ, ಹೇಗೆ ಸರ್? ಅಂತ ಏನು ಮಾಡಿಲ್ಲ ಮೇಡಮ್. ಇವರೆಲ್ಲ ರಾಜಕಾರಣಿ, ಕುಟುಂಬ ರಾಜಕಾರಣಿ ಅಂತ ರಿಲೇಷನ್. ರವಿ ಸುಬ್ರಹ್ಮಣ್ಯ ಆಗಲಿ, ತೇಜಸ್ವಿ ರಿಲೇಷನ್ಶಿಪ್, ಇವರು ಒಳಗೆ ಅಡ್ಜಸ್ಟ್ಮೆಂಟ್ಗಳಿದೆ. ಅದರಿಂದ ಯಾವುದೂ ಹೊರಗಡೆ ಸೀಮಿತವಾಗಿ ಗೊತ್ತಾಗ್ತಾ ಇಲ್ಲ. ಅಲ್ಲಿರೋ ಕಾಲೋನಿಲೂ ಅಷ್ಟೇ, ಅಲ್ಲಿ ಅಡ್ಜಸ್ಟ್ಮೆಂಟ್ ಆಗ್ತಾ ಇದೆ. ಪಬ್ಲಿಕ್ ಸಿಟಿಲಿ ಏನು ಕಾಣ್ತಾ ಇದೆ, ಯಾವುದೋ ಒಂದು ಏರಿಯಾ ಮಾಡಿಬಿಡ್ತಾರೆ, ಇದು ಪಬ್ಲಿಸಿಟಿ ಕೊಟ್ಬಿಡ್ತಾರೆ, ಬೇರೆ ಕಡೆ ಏನು ಇಂಪ್ರೂವ್ಮೆಂಟ್ ಇಲ್ಲ. ಅದರಿಂದ ಏನು ಹೆಂಗೆ ಹೋಗ್ತಾ ಇದೆ ಅಷ್ಟೇ. ಹಾಗಾದ್ರೆ ಬಿಜೆಪಿಯಲ್ಲಿ ಬೆಂಗಳೂರು ಸೌತ್ ಅಲ್ಲಿ ಕುಟುಂಬ ರಾಜಕಾರಣ ನಡೀತಾ ಇದೆ. ಖಂಡಿತವಾಗಿ ಕುಟುಂಬ ರಾಜಕಾರಣ ಮಾಡಿಬಿಟ್ಟು ಎಲ್ಲ ಸೆಟ್ಟಿಂಗಲ್ಲಿ ಹೋಗ್ತಾ ಇದ್ದಾವೆ. ಯಾವುದೂ ಸರಿಯಾಗಿ ಹೋಗ್ತಾ ಇಲ್ಲ, ನೋಡೋದಕ್ಕೆ ಮಾತ್ರ ಸರಿಯಾಗಿ ಕಾಣ್ತಾ ಇದೆ, ಒಳಗೆ ಯಾವುದೂ ಸರಿ ಇಲ್ಲ. ಸರ್, ಈಗ ಬಿಜೆಪಿಯ ಭದ್ರಕೋಟೆ ಇದು, ಸೊ ಹಾಗಾಗಿ ಬೇರೆಯವ್ರಿಗೂ ಟಿಕೆಟ್ ಕೊಟ್ಟರು ಕೂಡ ಬಿಜೆಪಿನೇ ವಿನ್ ಆಗೋ ಚಾನ್ಸಸ್ ಹೆಚ್ಚಿದೆ ಅಲ್ವಾ? ಹೌದೇ ಮೇಡಮ್. ಯಾಕಂದ್ರೆ ಇಲ್ಲಿರೋರು ಜನಾಂಗದವರು ಆ ಜಾತಿಗೆ ಪ್ರಿಯಾರಿಟಿ ಕೊಡ್ತಾರೆ. ಅವರು ಬ್ರಾಹ್ಮಣರ ಜಾತಿ ಇದ್ದಾರಲ್ಲ, ಅವರು ಬ್ರಾಹ್ಮಣರು, ಹಾಗಾಗಿ ಅವ್ರಿಗೆ ಓಟ್ ಹಾಕ್ತಾರೆ, ಬಿಜೆಪಿಗೆ ಓಟ್ ಹಾಕ್ತಾರೆ. ಅವಾಗಿಂದ ಆಗಲೂ ಸುಮಾರು ಒಂದು 25 years ಬಿಜೆಪಿಗೆ ಓಟ್ ಹಾಕ್ತಾರೆ. ಬೇರೆ ಯಾರೋ ಬಂದರೂ ಬಿಜೆಪಿಗೆ ಹಾಕೋದು. ಯಾವ ಕಾರಣ ಕಾಂಗ್ರೆಸ್ ಬರೋದಿಲ್ಲ, ಯಾವುದು ಬರೋದಿಲ್ಲ, ಬಿಜೆಪಿ. ಈಗ ಕೆಲವರು ಅನ್ಕೊಳ್ತಾರೆ ಶಾಸಕರು ಮತ್ತೆ MP ಇಬ್ರು ಕೂಡ ಒಂದೇ ಪಕ್ಷದವರು ಆಗಿದ್ದಾಗ ಕೆಲಸಗಳು ಅತಿ ಹೆಚ್ಚು ಆಗತ್ತೆ, ಅತಿ ಹೆಚ್ಚು ಅನುದಾನಗಳು ಬರುತ್ತೆ, ಸೊ ಎಲ್ಲ ಅಭಿವೃದ್ಧಿ ಆಗಿರುತ್ತೆ ಅಂತ. ಸೊ ಆಗಿದ್ಯಾ, ಹೇಗೆ ಏನಂತ ಹೇಳ್ಕೊಳತ್ತೆ ಇಲ್ಲ. ಆಲ್ರೆಡಿ ಡೆವಲಪ್ಡ್ ಏರಿಯಾ ಮೇಡಮ್, ಹೊಸದಾಗಿ ಏನು ಡೆವಲಪ್ಡ್ ಮಾಡೋ ಥರ ಏನೂ ಇಲ್ಲ. ಸುಮ್ಮನೆ ನೋಡೋದಕ್ಕೆ ತೋರಿಸ್ತಾರೆ,
ಮಾಮೂಲಿ ನಿಧಾನವಾಗಿ ಒಳಗೆ ಏನಾಗಬೇಕು ಇಲ್ಲ ರಾಜಕಾರಣ ಏನು ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಅಲ್ಲ ಡೆವಲಪ್ ಇದೆ. ಮಾಡಿದ್ರು ಎಷ್ಟೋ ಕೋಟಿ ಗಟ್ಲೆ ಖರ್ಚು ಮಾಡಿದ್ರು ಗಾಂಧಿ ಬಜಾರ್ ಅಲ್ವಾ? ಏನು ಯೂಸ್ ಇಲ್ಲ. ಸುಮ್ಮನೆ ಗರುಡಾಚಾರು ಇವರು ಎಲ್ಲ ದುಡ್ಡು ಚೆನ್ನಾಗಿ ಮಾಡ್ಕೊಂಡು ಸೇಫ್ ಆದ್ರು ಅಷ್ಟೇ. Okay, ಮುಂಚೆ ಒಳ್ಳೆ ನೆರಳಾದ್ರೂ ಇತ್ತು, ಈಗ ನೆರಳು ಕೂಡ ಇಲ್ಲ, ಫುಲ್ ಬಿಸಿಲಾಗಿದೆ. ಏರಿಯಾದಲ್ಲಿ ಏನಾಗಿದೆ ಈ ಥರ ಒಂದು ಕಂಜೆಸ್ಟೆಡ್ ಮಾಡಿಬಿಟ್ಟು ಬೀದಿ ವ್ಯಾಪಾರ ಅವರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಅದೇನೋ ರೋಡ್ ಹೋಗ ಒನ್ ವೇ ಬೇರೆ ಮಾಡಿಬಿಟ್ಟಿದ್ದಾರೆ. ಒಂದು 2 ವೇ ಇತ್ತು, 1 ವೇ ಮಾಡಿದರೆ ಅದರಿಂದ ಏನಾಗುತ್ತೆ ವ್ಯಾಪಾರಸ್ಥಿಗೆ ನಿಂತು ಕೆಲಸ ಮಾಡೋಕ್ಕಾಗಲ್ಲ, ಜನಗಳಿಗೆ ಗಾಡಿ ಪಾರ್ಕಿಂಗ್ ಮಾಡೋಕ್ಕಾಗಲ್ಲ. ಅದರಿಂದ ಸಾಕಷ್ಟು ಬೀದಿ ವ್ಯಾಪಾರ ತೊಂದರೆ ಆಗ್ತಾ ಇದೆ. ಅದು ಮಾಹಿತಿ ಕೊಟ್ಟಿದ್ದಾರೆ, ಆದರೂ ಕೂಡ ಅವ್ರು ಯಾರು ಜನ ಸ್ಪಂದಿಸ್ತಾ ಇಲ್ಲ, ಹೋಗ್ತಾ ಇದೆ. Okay, ಇನ್ನು ಪ್ರಧಾನಿ ಯಾರಾಗಬೇಕು ಅನ್ನೋ ವಿಚಾರಕ್ಕೆ ಬಂದ್ರೆ ಬಿಡಿ ಮೋದಿನೇ ಬಿಡಿ, ಅವ್ರ ಯಾಕೆ ಸರ್ ಮೋದಿ ಅವರೇ? ಬೆಸ್ಟ್ ಪರ್ಸನ್. ಅದ್ರ ಬಗ್ಗೆ ಚರ್ಚೆ ಮಾಡೋದಲ್ಲ, ಈಸ್ ಒಳ್ಳೆ ವ್ಯಕ್ತಿ, ಅವ್ರಿಗೆ ಕೊಡಬೇಕು. ಈಗ ಸ್ಟೇಟ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಮೈತ್ರಿ ಮಾಡ್ಕೊಂಡಿದ್ದಾರೆ ಬಿಜೆಪಿ ಮತ್ತೆ JDS ಅವರು ಚುನಾವಣೆಗಾಗಿ. ನಿಜಕ್ಕೂ ಅದು ಅವ್ರಿಗೆ ಹೆಲ್ಪ್ ಆಗುತ್ತಾ ಹೇಗೆ? ಏನಿಲ್ಲ ಮೇಡಮ್, ಇವ್ರಿಗೆ ಅಡ್ವಾಂಟೇಜ್ ಬೇಕಾಗಿತ್ತು, ಹೋಗಿದ್ದಾರೆ. ಇಂಡಿಪೆಂಡೆಂಟ್ ಬರಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ, ಅದಕ್ಕೆ ಇವ್ರು ಹೆಲ್ಪ್ ತೊಗೊಂಡ್ಬಿಟ್ಟು ಹೋಗಿದ್ದಾರೆ, ಮೈತ್ರಿಗೆ ಹೋಗಿದ್ದಾರೆ. ಬೇರೆ ಏನು ಅಡ್ವಾಂಟೇಜ್ ಏನಿಲ್ಲ, ಯಾವಾಗ ಬೇಕಾದ್ರೆ ಕಿತ್ತೋಗ್ಬೋದು. ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುತ್ತಾ ಇದರಿಂದ? ಏನು ಚಾನ್ಸ್ ಏನಾಗಲ್ಲ, ಬರೋ ಸೀಟ್ ಬರ್ತಾ ಇದೆ ಬಿಜೆಪಿಗೆ. ಕಾಂಗ್ರೆಸ್ ಅವ್ರಿಗೆ ಏನು ಬರ್ಬೇಕು, ಕೆಲಸ ಯಾರು ಮಾಡ್ತಾರೆ ಓಟ್ ಹಾಕ್ತಾರೆ. ಜನಗಳಂತೂ ಏನ್ ಮಾಡ್ಸಕ್ಕಂತ ಆಗಲ್ಲ, ಬದುತ್ತಾರೆ. ಸ್ವಲ್ಪ ಈಗ ಪೀಪಲ್ಸ್ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾರೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದೆ, ಹೇಗಿದೆ ಸರ್ ಆಡಳಿತ? ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆಯಾ ಹೇಗೆ? ಜೊತೆಗೆ ಗ್ಯಾರಂಟಿಗಳನ್ನ ಕೊಡ್ತಿದ್ದಾರೆ, ಗ್ಯಾರಂಟಿಗಳ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಗ್ಯಾರಂಟಿ ಕೊಟ್ಟಿದ್ರಿಂದನೇ ಈಗ ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ಫಂಡ್ ರಿಲೀಸ್ ಆಗ್ತಾ ಇಲ್ಲ. ಅದನ್ನ ಫೀಡ್ ಮಾಡೋದಕ್ಕೆ ಅವ್ರಿಗೆ ಫಂಡ್ ಇಲ್ಲ. ಆ ಗ್ಯಾರಂಟಿ ಕೊಟ್ಟಿರೋದ್ರಿಂದನೇ ಇವರಿಗೆ ಎಲ್ಲೂ ಹೋದ್ರು ಬಜೆಟ್ ಪ್ರಾಬ್ಲಮ್ ಇದೆ. ಅದರಿಂದ ಸ್ವಲ್ಪ ಸ್ಲೋ ಪಿಕಪ್ ಆಗ್ಬೋದು. ನಿರೀಕ್ಷೆ ಇಟ್ಕೊಂಡಿದ್ದೀವಿ ಒಳ್ಳೇದಾಗುತ್ತೆ ಅಂತ, ಕಾದ್ ನೋಡೋಣ. ಗ್ಯಾರಂಟಿಗಳಿಂದಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳು ಕುಂಠಿತ ಆಗ್ತಿದೆ ಅಂತ ಹೇಳ್ತಿದ್ದೀರಾ? ಖಂಡಿತ ಫಂಡ್ ನಮಗೆ ರಿಲೀಸ್ ಆಗಬೇಕಲ್ಲ ಮೇಡಮ್. ಯಾವುದೇ ತಗೊಂಡ್ರು ಈಗ ಫ್ರೀಯಾಗಿ ಬರ್ತಾ ಇದೆ. ಮೊದಲಾಗಿದೆ ಕರೆಂಟ್ ಫ್ರೀ ಇದೆ, ಮತ್ತು ಬಸ್ ಫ್ರೀ ಇದೆ, ಎಲ್ಲ ಥರ ಫ್ರೀ ಕೊಟ್ಟಿದ್ದಾರೆ. ಆ ಫಂಡ್ ಎಲ್ಲಿ ಹೋಗುತ್ತೆ ಅಲ್ಲಿಗೆ? ಅವ್ರ ಎಕಾನಮಿ ಡೆವಲಪ್ ಮಾಡೋಕ್ಕೆ ಆಗ್ತಾ ಇಲ್ಲ. ಅದನ್ನು ಸ್ಟೆಬಿಲೈಸ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅಲ್ಲಿವರೆಗೂ ನೋಡೋಣ. ಈಗ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ತಮ್ಮ ಪ್ರಣಾಳಿಕೆಯಲ್ಲಿ ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತು, ಆಶ್ವಾಸನೆ ಕೊಡ್ತು, ಅಧಿಕಾರಕ್ಕೆ ಬಂದ ನಂತರ ಅವುಗಳನ್ನ ಅನುಷ್ಠಾನ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಈ ಬಾರಿ ಕೂಡ ಲೋಕಸಭಾ ಚುನಾವಣೆಯಲ್ಲಿ ಈ ಒಂದು ಕರ್ನಾಟಕದ ಜನರು ಕಾಂಗ್ರೆಸ್ ಕೈ ಹಿಡಿಯುವಂತಹ ಚಾನ್ಸಸ್ ಹೆಚ್ಚಿದೆ. ಯಾಕಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಅವ್ರು ವಿನ್ ಆಗೋದಕ್ಕೆ ಈ ಒಂದು ಗ್ಯಾರಂಟಿಗಳು ಕೂಡ ಕಾರಣ. ಸೊ ಹಾಗಾಗಿ ಈಗ ಗ್ಯಾರಂಟಿಗಳು ಅನುಷ್ಠಾನ ಆಗಿರೋದ್ರಿಂದ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ ಅವ್ರಿಗೆ. ಇಲ್ಲ ಮೇಡಮ್, ಅದೆಲ್ಲ ಸುಳ್ಳು. ಅದು ಪ್ಲಸ್ ಪಾಯಿಂಟ್ ಆಗೋದಿಲ್ಲ. ಎಲ್ಲ ಮೋದಿ ಮೇಲೆ ಡಿಪೆಂಡ್ ಇದೆ. ಮೋದಿ ಬರಬೇಕು ಅಂತಾನೆ ಈ MP ಸೀಟ್ ಇರೋದು. ಅದು ಅವನ ಅನುಷ್ಠಾನ ಕೊಟ್ಟರು ಕೂಡ ಏನು ಪ್ರಯತ್ನ ಇರೋದಿಲ್ಲ. ಏನು ಮಿನಿಮಮ್ ಒಂದು 20 ಸೀಟಾರು ವಿನ್ ಆಗ್ತಾರೆ BJP ಅವರು. ಯಾಕಂದ್ರೆ ಮೋದಿ ಸಪೋರ್ಟ್ ಮಾಡ್ಬೇಕು ನಾವು. ಈಸ್ ಒಳ್ಳೆ ಪರ್ಸನ್. ಅದಾಗಿ ಆ ಇಂಟೆನ್ಷನ್ ಪರವಾಗಿ BJP ಮೋದಿ ಬರಬೇಕು ಅಂತಾನೆ ಓಟ್ ಹಾಕ್ತಾರೆ. ಅಂದ್ರೆ ದೇಶದ ವಿಚಾರಕ್ಕೆ ಬಂದ್ರೆ ಬಿಜೆಪಿ ಬರ್ಬೇಕು, ಮೋದಿ ಅವರು ಬರ್ಬೇಕು. ಮೋದಿ ಅವರಿಗೋಸ್ಕರ ಆದ್ರೂ ಇಲ್ಲಿನ ಅಭ್ಯರ್ಥಿಗಳಿಗೆ, ಬಿಜೆಪಿ ಅಭ್ಯರ್ಥಿಗಳಿಗೆ ಓಟ್ ಹಾಕ್ತಾರೆ ಜನರು ಅಂತ. ಖಂಡಿತ ಓಟ್ ಹಾಕೇ ಹಾಕ್ತಾರೆ. ಅದನ್ನ ಏನು ಚರ್ಚೆ ಮಾಡೋದು ಅವಶ್ಯ. ಸ್ಟೇಟೇ ಬೇರೆ, ಇಂಡಿಯಾನೇ ಬೇರೆ, ರಾಜ್ಯದೇ ಬೇರೆ, ದೇಶನೇ ಬೇರೆ. ದೇಶ ಅಂತ ಬಂದ್ರೆ ಬಿಜೆಪಿ ಮತ್ತೆ ಮೋದಿ ಅಂತ. ಮೋದಿನೇ ಬರಬೇಕು. ಮೋದಿನೇ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. ರೆಗ್ಯುಲೇಷನ್ ಚೆನ್ನಾಗಿದೆ, ಅವ್ರು ಏನು ತೊಂದರೆ ಇಲ್ಲ. ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ನಾರಾಯಣ ಅಂತ ಮೇಡಮ್. ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. ದೇಶದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಉತ್ತಮ ಅನ್ಸುತ್ತೆ? ಮೇಡಮ್ ಅವರೇ, ನಾವು ಆ ಪಕ್ಷ ಈ ಪಕ್ಷ ಅನ್ನೋಂಗಿಲ್ಲ. ಯಾವುದು ಒಳ್ಳೇದು ಮಾಡ್ತಾರ ನಾವು ಅವ್ರಿಗೆ ಓಟ್ ಹಾಕ್ತೀವಿ. ಓಕೆ ಅಂದ್ರೆ ಈಗ ನಮ್ಮ ದೇಶದ ಲೆಕ್ಕಾಚಾರ ಹೋಗಿ ನೋಡ್ಕೊಳ್ಳೋದಾದ್ರೆ ಒಂದು ಸ್ವಲ್ಪ ಮೋದಿನೇ ಬೆಸ್ಟ್ ಅನಿಸ್ತದೆ. ಈಗ ಯಾಕೆ ಸರ್ ಮೋದಿ ಬೆಸ್ಟ್ ಅಂತ ಅನ್ಸುತ್ತೆ? ಈಗ ನಮ್ಮ ದೇಶದಲ್ಲಿ ಅಣು ಬಾಂಬ್ಗಳು, ಒಳ್ಳೊಳ್ಳೆ ಅಣು ಬಾಂಬ್ಗಳು ನಮ್ಮ ದೇಶದ ಗಡಿಲಿ ಏನೂ ಇರಲಿಲ್ಲ. ಎಲ್ಲನೂ ಬಿಗಿ ಬಂದೋಬಸ್ತ್ ಮಾಡವ್ರೆ. ಈ ಯಾವುದೇ ದೇಶದವ್ರು ಬಂದರೂ ನಮ್ಮ ದೇಶಕ್ಕೆ ಎದುರ್ತಾರೆ. ಈಗ ಆ ಥರ ಮಾಡ್ಕೊಟ್ಟವ್ರೆ. ಅಲ್ಲಿ ಹಿಂದೆ ರಾಮ ಮಂದಿರದ ಜಾಗ ಬಿದ್ದಿತ್ತು, ಈಗ ರಾಮ ಮಂದಿರ ಎಲ್ಲ ಕಟ್ಟವ್ರೆ. ಈಗ ಅದರಿಂದ ನಾವು ಅವ್ರನ್ನ ಇಷ್ಟಪಡ್ತೀವಿ. ನಮಗೆ ದೇಶದ ಅಭಿಮಾನಿ, ದೇಶಕ್ಕೆ ನಾವು ಸ್ವಲ್ಪ ಕಾಳಜಿ ವಹಿಸ್ತೀವಿ ಮೇಡಮ್ ಅವರೇ. ರಾಮ ಮಂದಿರದ ಬಗ್ಗೆ ನೀವು ಮಾತಾಡಿದ್ರಿ. ಸೊ ಈಗ ಕಾಂಗ್ರೆಸ್ನವರು ಒಂದು ಆರೋಪ ಮಾಡ್ತಿದ್ದಾರೆ, ಇನ್ನೂ ಕೂಡ ಕಟ್ಟಡ ನಿರ್ಮಾಣ ಕಾಮಗಾರಿ ಪೂರ್ಣ ಆಗಿರ್ಲಿಲ್ಲ, ಆದ್ರೂ ಕೂಡ ಎಲೆಕ್ಷನ್ ಹತ್ರ ಇರೋದ್ರಿಂದ ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಅಂತ. ನಾನು ಹೇಳ್ತೀನಿ, ಬಟ್ ಅವತ್ತು ಅದೆಷ್ಟೋ ಕೋಟಿಗೋಸ್ಕರ ಒಂದಿನ ಅಂತ ಬರೋದು. ಅದು ಅವತ್ತು ಮಾಡೋದು ದಿವಸ ಅವರು ಇನ್ನು ಬರಬೇಕಾದ ಕಾಯ್ಬೇಕಾದ, ಅದಕ್ಕೋಸ್ಕರ ಅವ್ರು ಅದು ಮಾಡಿದ್ದು. ಬಟ್ ಇನ್ನು ಎಲೆಕ್ಷನ್ಗೋಸ್ಕರ ಏನು ಮಾಡಿಲ್ಲ ಅವರು. ಹಾಗಾದ್ರೆ ಕಾಂಗ್ರೆಸ್ನವರ ಆರೋಪ ಸುಳ್ಳು ಅಂತ ಹೇಳ್ತಾರೆ. ಮಾಮೂಲಿ ರಾಜಕೀಯದಲ್ಲಿ ಈಗ ಅವರು ಆರೋಪ ಮಾಡ್ತಾರೆ, ಇವರು ಆರೋಪ ಮಾಡ್ತಾರೆ ಮೇಡಮ್ ಅವರೇ. ಅದಿದ್ದೇ ಇರ್ತದೆ ಅದು. ಆ ರಾಜಕೀಯದಲ್ಲಿ ನಾವೇನು ಮಾತಾಡಂಗಿಲ್ಲ. ರಾಜಕೀಯದಲ್ಲಿ ಈಗ ಅವರು ಹೇಳ್ತಾರೆ, ಇವರು ಹೇಳ್ತಾರೆ. ಬಟ್ ನಾವು ತಿಳಿದಿರೋ ಪ್ರಕಾರ ನಾವು ನಿಮ್ಗೆ ಹೇಳಿದ್ದು. ಈಗ ಕಾಂಗ್ರೆಸ್ನ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡೋದಾದ್ರೆ ತಮ್ಮ ಒಪಿನಿಯನ್ ಏನು ಸರ್?
ಮೇಡಮ್ ಅವರ ರಾಹುಲ್ ಗಾಂಧಿಗೆ ಇನ್ನೂ ಪೀಚ್ ಕಮ್ಮಿ ಮೇಡಮ್ ಅವರೇ, ಮಾತಾಡೋದು ಅದು ಇದು ಏನೂ ಗೊತ್ತಿಲ್ಲ ಅವ್ರಿಗೆ, ಇನ್ನೂ ಸಣ್ಣ ಏಜು, ಇನ್ನೂ ಮುಂದೆ ಐತಿ ಅವ್ರಿಗೆ, ಮುಂದೆ ಆದರೂ ಆಗ್ಬೋದು ಪ್ರಧಾನಿ, ಅದು ನಾನು ಹೇಳೋಕ್ಕಾಗಲ್ಲ. ಬಟ್ ಏನಪ್ಪ ಅಂತ ಅಂದರೆ ಈಗ ನಾವು ಮೋದಿ ಬಗ್ಗೆ ಇಷ್ಟಪಡ್ತಾವಷ್ಟೇ. ಈಗ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಅಂತ ಬಂದ್ರೆ ಹಾಲಿ ಸಂಸದರು ತೇಜಸ್ವಿ ಸೂರ್ಯ ಅವರು. ಸೊ ಹೇಗೆ ಸರ್ ಅವರು ಕೆಲಸಗಳನ್ನ ಮಾಡಿದಾರಾ ಹೇಗೆ? ಮೇಡಮ್ ಅವರೇ, ನಮ್ಗೆ ತಿಳಿದ ಪ್ರಕಾರ ಅಂಥ ಕೆಲಸ ಏನು ನಡೆದಿಲ್ಲ. ಬಟ್ ಇನ್ನು ಮುಂದೆ ಏನಾರು ಮಾಡಿದ್ರು ಮಾಡ್ಬೋದು. ಫಸ್ಟ್ ಸ್ಟಾರ್ಟಿಂಗ್ ಗೆದ್ದಿರೋದವರು ಅನಂತ್ ಕುಮಾರ್ ಇದ್ದಾಗ ಮಾಡಿದ್ರು. ಬಟ್ ಇನ್ನೊಂದು ಟ್ರಿಪ್ ಏನಾರು ಗೆದ್ರೆ ಮಾಡ್ಬೋದು ಅವರು. ಹಾಗಾದ್ರೆ ಈ ಬಾರಿ ಕೂಡ ಅವ್ರಿಗೆ ಟಿಕೆಟ್ ಕೊಡ್ಬೇಕಾ ಹೇಗೆ? ಮೇಡಮ್ ಅವ್ರ ಅದು ಅವರ ಇತ್ತಕ್ಕೆ ಬಿಟ್ಟದ್ದು ಮೇಡಮ್, ಅವ್ರ ಪಕ್ಷಕ್ಕೆ ಬಿಟ್ಟದ್ದು. ಯಾರು ಕೊಡ್ತಾರೆ ನಾವು ಹೇಳೋಕ್ಕಾಗಲ್ಲ ಮೇಡಮ್ ಅವರೇ. ಹೇಗೆ ಸರ್ ಉದಯ್ ಗರುಡಾಚಾರ್ಯ ಅವರು ಕೆಲಸಗಳನ್ನ ಮಾಡಿದಾರಾ ಹೇಗೆ? ಪರವಾಗಿಲ್ಲ, ಮಾಡವ್ರೆ, ಕೆಲಸ ಮಾಡ್ತಾವ್ರೆ. ಇನ್ನು ಮುಂದೆ ಏನು ಗೊತ್ತಿಲ್ಲ, ಈಗ ಪರವಾಗಿಲ್ಲ ಮಾಡ್ತಾವ್ರೆ. ನಮ್ಮ ಗಾಂಧಿ ಬಜಾರ್ಲಿ ಅಲ್ಪ ಸ್ವಲ್ಪ ಪರವಾಗಿಲ್ಲ ಮಾಡವ್ರೆ. ಇನ್ನು ಮುಂದೆ ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ ಮೇಡಮ್ ಅವರೇ. ಪಾಪ ಈಗ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿರೋ ದೇಶದಿಂದ ಬರ್ತಾ ಇಲ್ಲ. ಸರ್ ಈಗ ಈ ಬಾರಿ ಚುನಾವಣೆಗಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಯನ್ನ ಮಾಡ್ಕೊಂಡಿದೆ. ಈ ಒಂದು ಮೈತ್ರಿ ಬಗ್ಗೆ ಮಾತಾಡೋದಾದ್ರೆ ಏನ್ ಹೇಳ್ತೀರಾ? ಮೇಡಮ್ ಅವರೇ, ಅದು ಅವ್ರವ್ರ ವೈಯಕ್ತಿಕ ಮೇಡಮ್ ಅವರೇ. ಒಂದಪ್ಪ ಈ ಕಡೆಗೆ ಸೇರ್ಕತ್ತಾರೆ, ಒಂದಪ್ಪ ಆ ಕಡೆಗೆ ಸೇರ್ಕತ್ತಾರೆ. ಅವ್ರವ್ರ ವೈಯಕ್ತಿಕ, ನಾವು ಅದಂತ ಹೇಳೋಕೆ ಆಗಲ್ಲ ಈಗ. ಬಟ್ ನಾವು ಅದರಲ್ಲಿ ಮಾತಾಡೋಂಗೂ ಇಲ್ಲ ನಾವು. ಯಾಕಪ್ಪ ಅಂದರೆ ಈಗ ಅವರು ಈ ಪಕ್ಷದಲ್ಲಿ ಹೆಂಗಿದ್ದು ಆ ಪಕ್ಷದಲ್ಲಿ ಹೆಂಗಿದ್ದು ಅವ್ರವ್ರದ್ದು ಗೊತ್ತಿರ್ತದೆ, ನಮಗೆ ಗೊತ್ತಿಲ್ಲ ಅದೆಲ್ಲ. ಬಟ್ ಏನಪ್ಪ ಅಂದ್ರೆ ಸೇರ್ಕಂದು ಇನ್ನೂ ನಮ್ಮ ಪಕ್ಷ ಮುಂದಕ್ಕೆ ಬರ್ಬೋದಂತ ಏನಾರು JDS ನ ತಿಳ್ಕೊಂಡ್ರೆ ಹೋಗಿದ್ರು ಹೋಗ್ಬೋದು ಅಷ್ಟೇ. ಈಗ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಯಾವ ಪಕ್ಷದವರು ವಿನ್ ಆಗ್ತಾರೆ ಸರ್? ಅದು ನಮಗೆ ಗೊತ್ತಿಲ್ಲ ಮೇಡಮ್ ಅವರೇ. ಯಾವ್ಯಾವ ಉತ್ತರ ಯಾವ್ಯಾವ ಇದೆ ಅಂತ ನಮಗೆ ಗೊತ್ತೇ ಇಲ್ಲ ಅದು. ಬಟ್ ನಾನು ಹೇಳೋಕ್ಕಾಗಲ್ಲ ಬೆಂಗಳೂರಲ್ಲಿ ಏನು ಎಂತು ಅಂತ. ಬಟ್ ಏನಪ್ಪ ಅಂತಂದ್ರೆ ಈ ಸತಿ BJPಗೆ ಚಾನ್ಸ್ ಅಂತ ನನ್ನ ಅನಿಸಿಕೆ ಅನಿಸ್ತದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಹೇಗಿದೆ ಸರ್ ಕಾಂಗ್ರೆಸ್ ಸರ್ಕಾರದ ಆಡಳಿತ? ಕಾಂಗ್ರೆಸ್ ಸರ್ಕಾರ ಆಡಳಿತ ಸಂಪೂರ್ಣವಾಗಿ ಕ್ಲೀನಾಗಿ ನಡೆಸ್ತಾ ಇತ್ತು ಮೇಡಮ್. ರಾಜ್ಯದಲ್ಲಿ ನಾನು ಏನು ಹೇಳುವಂಥದ್ದು ಏನಿಲ್ಲ. ಅವರಲ್ಲಿ ಕಾಂಗ್ರೆಸ್ನವರು ಅಭಿವೃದ್ಧಿ ಕೆಲಸ ಮಾಡ್ತಾವ್ರು, ಇಲ್ಲ ಅಂತ ಹೇಳಲ್ಲ. ಬಟ್ BJPಲಿ 5 ವರ್ಷ ಅವರು ಆಳಿದ್ರು, ಅಂತ ಅಭಿವೃದ್ಧಿ ಕೆಲಸ ಏನು ಮಾಡಲಿಲ್ಲ. ಮುಂದೆ ಕಾಂಗ್ರೆಸ್ ತರ ಏನು ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ಗಂಟೆ ಚೆನ್ನಾಗಿ ಮಾಡ್ತಾವ್ರೆ ಮೇಡಮ್ ಅವರೇ. ಈ ಪಂಚ ಗ್ಯಾರಂಟಿಗಳ ಬಗ್ಗೆ ಏನ್ ಹೇಳ್ತೀರಾ? ಈಗ ಎಲ್ಲ ಕೊಡ್ತಾವ್ರಲ್ಲ ಮೇಡಮ್ ಅವರೇ, ಪಂಚ ಗ್ಯಾರಂಟಿಗಳ ಪ್ರತಿಯೊಂದು ಕೊಡ್ತಾವ್ರಲ್ಲ, ಯಾವ್ದು ನಿಲ್ಸಿಲ್ಲ. ಈ ಲೋಕಸಭಾ ಎಲೆಕ್ಷನ್ ಆದ್ಮೇಲೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಈ ಗ್ಯಾರಂಟಿಗಳು ಒಳ್ಳೇದಾ ಕೆಟ್ಟದ್ದಾ ಹೇಗೆ ಸರ್? ಯಾಕಂದ್ರೆ ಬಿಜೆಪಿ ಅವರು ಒಂದು ಆರೋಪವನ್ನ ಮಾಡ್ತಾರೆ. ಯಾಕಂದ್ರೆ ಈ ಒಂದು ಉಚಿತ ಗ್ಯಾರಂಟಿಗಳನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಜನರು ಸೋಮಾರಿಗಳಾಗ್ತಾರೆ ಅಂತ. ಯಾತಕ್ಕೆ ಸೋಮಾರಿಗಳಾಗ್ತಾರೆ? ಕೆರೆ ನೀರನ್ನು ಕೆರೆಗೆ ಚೆಲ್ತಾ ಇರೋದವ್ರು. ಈಗ ನಮ್ದು ಟ್ಯಾಕ್ಸ್ ಅದು ಆಳು ಮುಳು ಒಯ್ತದೆ, ಅದು ಕೊಡ್ತಾರೆ, ಜನಗಳು ತಿನ್ನಿ ಅಂತ ಕೊಡ್ತಾರೆ. ಇವ್ರಂಗೆ ಯಾರು ಏನ್ ಬಡಿಕತಾ ಇಲ್ವಲ್ಲ ಈಗ. ಸರ್ ಈಗ ಉಚಿತ ಗ್ಯಾರಂಟಿಗಳನ್ನ ಕೊಡ್ತಾ ಇರೋದ್ರಿಂದ ಮತದಾರರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಓಟ್ ಹಾಕುವಂತಹ ಚಾನ್ಸಸ್ ಏನಾದ್ರೂ ಹೆಚ್ಚಿರುತ್ತಾ? ಅದು ನನಗೆ ತಿಳಿದ ಪ್ರಕಾರ ನನಗೆ ಗೊತ್ತಿಲ್ಲ ಮೇಡಮ್ ಅವರೇ. ದೇಶದ ಅಭಿಪ್ರಾಯ ಇದು ದೇಶದ ಒಳ್ಳೇದಾಗಲಿ ಅಂತ ಯಾರು ಇದ್ರೆ BJPಗೆ ಹಾಕೋದು. ಸರ್ ತಮ್ಮ ಹೆಸರು? ಮಹಾವೀರ್ ಜೈನ್ ಅಂತ. ಚಿಕ್ಕಪೇಟೆಯಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಸರ್? ಮೈನ್ ಸಮಸ್ಯೆ ಇರೋದು ಇಲ್ಲಿ ಲೇಡೀಸ್ಗೆ ಟಾಯ್ಲೆಟ್ಸು, ಕುಡಿಯೋ ನೀರು, ಅದು ಏನು ವ್ಯವಸ್ಥೆ ಇಲ್ಲ. ಬಾಕಿ ಎಲ್ಲ ಬರುತ್ತೆ, ಹೋಗ್ತಾರೆ, ರಾಂಗ್ ಪಾರ್ಕಿಂಗು, ಪೊಲೀಸ್ ಬರ್ತಾರೆ, ಫೆಸಿಲಿಟಿ ಕೊಡ್ತಾರೆ. ಮೈನ್ ಇರೋದು ಅಲ್ಲಿ ಮಾರ್ಕೆಟಿಂದ ಇಟ್ಕೊಂಡು ಮೈಸೂರು ಬ್ಯಾಂಕ್ವರೆಗೂ ಒಂದು ಟಾಯ್ಲೆಟ್ ಸಿಗಲ್ಲ. ಲೇಡೀಸ್ಗೆ ಮೈನ್ ಪ್ರಾಬ್ಲಮ್ ಅದು. ಬೇರೆ ಎಲ್ಲ ಇರುತ್ತೆ, ಕುಡಿಯೋ ನೀರು ಫೆಸಿಲಿಟಿ ಇರಬೇಕು, ಅದೆಲ್ಲ ಮೈನ್ ಬೇಕಾಗಿರೋದು ಫೆಸಿಲಿಟಿ. ಇಲ್ಲಿನ ಶಾಸಕರ ಗಮನಕ್ಕೆ ಏನಾದ್ರೂ ತಗೊಂಡ್ ಬಂದಿದ್ದೀರಾ ಏನು ಸರ್? ಏನ್ ಹೇಳ್ತಾರೆ ಅವ್ರು ಕೇಳಿದ್ರೆ? ಅವರು ಸ್ವಲ್ಪ ಬರ್ತಾರೆ, ನೋಡ್ತಾರೆ, ಅವರೆಲ್ಲ ಎಲೆಕ್ಷನ್ ಟೈಮ್ ಬರ್ತಾರೆ, ಬಾಕಿ ಇನ್ನೇನು ಬರಲ್ಲ. ಬಾಕಿ ಮಾಡ್ತಾ ಇದ್ದಾರೆ. ಆ ಕಡೆ ರೋಡ್ ಫೆಸಿಲಿಟಿ, ರೋಡ್ ಪೈಪ್ ಎಲ್ಲ ಹಾಕಿದ್ದಾರೆ, ಮಾಡ್ತಾರೆ, ಅವರು ಒಳ್ಳೇದು ಮಾಡ್ತಾರೆ. ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಸೊ ಹಾಗಾಗಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಸರ್ ಕೇಂದ್ರದಲ್ಲಿ? ನಮ್ ದೇಶಗಾಗಿ ಇರೋದು BJPನೇ, ಎಲ್ಲರಿಗೂ ಗೊತ್ತಿದೆ. ಅವರೆಲ್ಲ ಮಾಡೋ ಕೆಲಸ BJPನೇ ದೇಶಕ್ಕಾಗಿ ಮಾಡ್ತಾರೆ. ಒಬ್ರಿಗೂ ಒಂದು ಸ್ಟೇಟ್ಗಾಗಿ ಮಾಡಲ್ಲ, ಪೂರ್ತಿ ದೇಶಕ್ಕೆ ಏನ್ ಬೇಕಾಗಿರೋದು ಅವರು BJP ಮಾಡೋದು. ಕಾಂಗ್ರೆಸ್ ಫ್ರೀ ಕೊಡ್ತಾರೆ, ಅದು ಕೊಡ್ತಾರೆ, ಜನಗಳಿಗೆ ಲುಭಾವಣೆ ಕೊಡ್ತಾರೆ. ಬಟ್ ಅದು ಏನು ಸರಿ ಇಲ್ಲ. ಅವ್ರವ್ರ ಕೆಲಸ ಮಾಡಿ ಅವ್ರವ್ರಿಗೆ ಟ್ಯಾಕ್ಸ್ ಕಟ್ಟಬೇಕು, ನಾವೆಲ್ಲ ಕಟ್ತಾ ಇರ್ತೀವಿ. ಬಟ್ ಅದು ಫೆಸಿಲಿಟಿ ಅಂದ್ರೆ ದೇಶಕ್ಕಾಗಿ ಇರೋದು BJPನೇ. ಇದು ನರೇಂದ್ರ ಮೋದಿ ಅವರೇ ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಅಂತ ಹೇಳ್ತಿದ್ದೀರಾ? 100% ಆಗ್ಬೇಕು, 100% ಆಗ್ಬೇಕು. ಎಲ್ಲಾರ್ಗೂ ಒಳ್ಳೆಯವರು. ಅವರೆಲ್ಲ ಎಷ್ಟೋ ಈ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಗಲಾಟೆಗಳು, ಈ ದುರಾಟೆಗಳು ಅವ್ರು ಬಂದ್ರೇನೆ ಕ್ಲಿಯರ್ ಆಗೋದು. ಈಗ ಚುನಾವಣೆಯನ್ನ ಎದುರಿಸೋದಕ್ಕಾಗಿ ಈಗ ಏನು ಇಲ್ಲಿ ಸ್ಟೇಟ್ ಅಲ್ಲಿ BJP ಮತ್ತೆ JDS ಮೈತ್ರಿ ಮಾಡ್ಕೊಂಡಿದೆ. ಈ ಮೈತ್ರಿ ಬಗ್ಗೆ ಏನ್ ಹೇಳ್ತೀರಾ ಸರ್?
ಮೈತ್ರಿ ಅವರು ಒಳ್ಳೇದು ಅವ್ರವ್ರು ನೋಡ್ಕೊಂಡು ಮಾಡ್ತಾರೆ, ಅದಕ್ಕೆ ನಾವು ಜಾಸ್ತಿ ಏನು ಹೇಳೋಕ್ಕಾಗಿಲ್ಲ. ಮೈತ್ರಿ ಮಾಡಿದ್ರೆ ಅವರು ಅವ್ರ ಪ್ರಕಾರ ಮಾಡ್ತಾರೆ, ಬಿಜೆಪಿ ಪ್ರಕಾರ. ಅವ್ರ ಪ್ರಕಾರ ಏನು ನಡೆಯೋಕ್ಕಾಗಿಲ್ಲ. ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಗ್ಯಾರಂಟಿಗಳನ್ನ ಕೂಡ ಕೊಡ್ತಾ ಇದೆ, ಅದರಿಂದ ಜನಕ್ಕೆ ನಿಜವಾಗ್ಲೂ ಸಹಾಯ ಆಗ್ತಿದ್ಯಾ ಹೇಗೆ? ಸಹಾಯ ಏನಾಗುತ್ತೆ ಸರ್ ಮೇಡಮ್, ಇಲ್ಲಿಂದ ತಗೊಂಡು ಅಲ್ಲಿಂದ ಕೊಡ್ತಾರೆ. ಈ ಕಡೆ ರೇಟ್ ಜಾಸ್ತಿ ಮಾಡ್ತಾರೆ, ಆ ಕಡೆ ಕೊಡ್ತಾರೆ. ಎಲೆಕ್ಟ್ರಿಷಿಯನ್ ಜಾಸ್ತಿ ಮಾಡಿದ್ದಾರೆ, ಬೇರೆ ಬೇರೆ ಏನೆಲ್ಲ ಜಾಸ್ತಿ ಮಾಡ್ತಾರೆ. ಅದಲ್ಲಿ ತಗೊಂಡು ಅದಲ್ಲಿ ಕೊಡ್ತಾರೆ, ಅದಲ್ಲಿ ಏನು ಜಾಸ್ತಿ ಉಪಾಯ ಸಿಕ್ಕಲ್ಲ ಅವ್ರಿಗೆ. ಅದು ಬೆಟರ್ ಇಲ್ಲ. ಎಲ್ಲರಿಗೂ ಒಂದೇ ಲೆವೆಲ್ ಆಗಿ ನೋಡ್ಬೇಕು. ಅವ್ರು ಫ್ರೀ ಕೊಡೋದು, ಅದು ಕೊಡೋದು, ಅದು ಏನು ಸರಿ ಇಲ್ಲ. ಓಕೆ, ವೆಲ್ಕಮ್.